ಓಂ ದೇಹೇಂದ್ರಿಯ ಪ್ರಾಣಮನೋಧಿಯೋಮಿ ಯದಂಶ ವಿದ್ಧಾ ಪ್ರಚರಂತಿ ಕರ್ಮಸು ನೈವಾನ್ಯದಾ ಲೋಹಮಿವ ಪ್ರತಪ್ತಂ ಸ್ಥಾನೇಶು ಯದ್ರಷ್ಟ್ರಪದೇಶಮೇಮಿ. ಭಾಗವತ ಸಾರೋದ್ಧಾರದ 292ನೇ ಶ್ಲೋಕ ಇದು. ಮೂಲ ಭಾಗವತದಲ್ಲಿ 6ನೇ ಸ್ಕಂಧ, ಅಲ್ಲಿ 16ನೇ ಅಧ್ಯಾಯದ 24ನೇ ಶ್ಲೋಕ. ನಾರದರು ಚಿತ್ರಕೇತು ಅನ್ನುವ ರಾಜನಿಗೆ ಕೊಟ್ಟಂತಹ ಒಂದು ಉಪದೇಶ, ಭಗವಂತನಿಗೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳುವಂಥ ಒಂದು ಪ್ರಾರ್ಥನಾ ಅಷ್ಟೆ, ಬೇರೆ ಏನು ಕಥಾ ಏನಿಲ್ಲ. ಆ ಭಗವಂತನ ಶಕ್ತಿ ಅಂಥದ್ದು ಅಂದರೆ, ಈ ಹಿಂದಿನ ಶ್ಲೋಕದಲ್ಲಿ ಬಂತು, ಕಳೆದ ವಾರ ನಾವು ನೋಡಿದ್ವಿ. ಎಲ್ಲವೂ ಕೂಡ ನಮ್ಮ ದೇಹ, ಮನಸ್ಸು, ನಮ್ಮ ವಾಣಿ, ಇದೆಲ್ಲವೂ ಕೂಡ ಭಗವಂತನ ಪ್ರೇರಣೆಯಿಂದಲೇ ಕೆಲಸ ಮಾಡ್ತದೆ. ದೇಹ, ಇಂದ್ರಿಯ, ಪ್ರಾಣ ಅಂದರೆ ನಮ್ಮ ಉಸಿರು, ನಮ್ಮ ಮನಸ್ಸು, ಬುದ್ಧಿ ಎಲ್ಲವೂ ಪರಮಾತ್ಮನ ಪ್ರೇರಣೆಯಿಂದಲೇ ಕೆಲಸ ಮಾಡೋದು. ಪರಮಾತ್ಮನೇ ಒಂದೊಂದು ಕಡೆ ಒಂದೊಂದು ಹೆಸರಿನಿಂದ ಇರ್ತಾನೆ. ಅವನು ಇದ್ದುದರಿಂದಾಗಿ, ಅವನ ಸ್ಪರ್ಶದಿಂದ, ಅವನ ಪ್ರೇರಣೆಯಿಂದ ಇವೆಲ್ಲವೂ ತಮ್ಮ ತಮ್ಮ ಕೆಲಸ ಮಾಡ್ತವೆ. ಅದು ಅದಕ್ಕೊಂದು ದೃಷ್ಟಾಂತ. ಕಬ್ಬಿಣ ಒಂದು ಸೂಜಿಯಾಗಿ ಕೆಲಸ ಮಾಡಬಲ್ಲದು. ಸೂಜಿಯೊಳಗಿರೋದು ಕಬ್ಬಿಣನೇ. ದೊಡ್ಡ ಕಡಾಯಿ ಅದು ಕಬ್ಬಿಣನೇ. ದೊಡ್ಡ ಖಡ್ಗ ಅದು ಕಬ್ಬಿಣನೇ. ತುತ್ತೂರಿ ಅದೇನು ಆಯುಧ ಅಲ್ಲ, ಆದರೂ ಅದರೊಳಗಿರೋದು ಕಬ್ಬಿಣವೇ. ಹೀಗೆ ನಾನಾ ಥರದ ಕೆಲಸಗಳನ್ನು ಅದು ಮಾಡ್ತದಲ್ಲ. ಅದು ಏನು ಮಾಡಬೇಕಾದ್ರೂ ಒಳಗೆ ಬೆಂಕಿ ಬೇಕು. ಬೆಂಕಿ ಇದ್ದರೆ ಆ ಕಬ್ಬಿಣವನ್ನು ಬೇರೆ ಬೇರೆ ರೂಪಕ್ಕೆ ಬದಲಾಯಿಸ್ಬೋದು. ಅದರಂತೆ ಈ ಪರಮಾತ್ಮ ನಮ್ಮೊಳಗೆ ಬೆಂಕಿಯಂತೆ ಇದ್ದು ನಮ್ಮಲ್ಲಿ ಚೈತನ್ಯ ತುಂಬಿ ಈ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಇವೆಲ್ಲ ಕೆಲಸ ಮಾಡುವಂತೆ ಮಾಡ್ತಾನೆ. ಆದರೆ ಆ ಬೆಂಕಿ, ಈ ಕಬ್ಬಿಣಕ್ಕೆ, ಸೂಜಿ ಅಥವಾ ಒಂದು ಕಡಾಯಿ, ಆ ಕಬ್ಬಿಣಕ್ಕೆ ನನ್ನ ಒಳಗೆ ಬೆಂಕಿ ಇದೆ ಅಂತ ಗೊತ್ತಿಲ್ಲ. ಅದನ್ನು ತಯಾರು ಮಾಡುವಂಥ ಕಮ್ಮಾರನಿಗೆ ಅದರೊಳಗಿರುವಂಥ ಬೆಂಕಿ ಇತ್ಯಾದಿಗಳು ಗೊತ್ತು. ಆ ಲೋಹಕ್ಕೆ ಏನು ಗೊತ್ತು? ಲೋಹ ಜಡ, ಅದು ಗೊತ್ತಿರೋದಿಲ್ಲ ಅದಕ್ಕೆ. ಆದರೆ ಅದರಂತೆ ಈ ಪರಮಾತ್ಮನನ್ನು ಕೂಡ, ನಮ್ಮ ದೇಹ ಆ ಪರಮಾತ್ಮನ ಎಷ್ಟು ತಿಳಿದೈತಿ? ದೇಹ ಅನ್ನೋದು ಜಡ. ನಮ್ಮ ಕಣ್ಣು, ಕಿವಿ ಅವು ಎಲ್ಲ ಜಡನೆ. ಇವು ಯಾವಕ್ಕೂ ಆ ಪರಮಾತ್ಮನನ್ನು ತಿಳಿಯುವ ಶಕ್ತಿ ಇಲ್ಲ. ಮತ್ತೆ ಇವು ಜಡ ಹೌದು, ಆದರೆ ಕಣ್ಣಿನೊಳಗೆ ಸೂರ್ಯ ಇದ್ದಾನೆ, ಕಿವಿಯೊಳಗೆ ಚಂದ್ರ ಇದ್ದಾನೆ, ಮಾತಿನೊಳಗೆ ಸರಸ್ವತಿ ಇದ್ದಾಳೆ. ಹೀಗೆ ಅನೇಕ ಜನ ಇವರೆಲ್ಲ ಇದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಆ ದೇವತೆಗಳಿಗಾದರೂ ಪರಮಾತ್ಮನ ಶಕ್ತಿ ಬಗ್ಗೆ ಏನಾದರೂ ಗೊತ್ತೇನು? ಅವರಿಗೂ ಗೊತ್ತಿಲ್ಲ. ಆದರೆ ಅವನು ಮಾತ್ರ ಇವರೆಲ್ಲರನ್ನೂ ತಿಳಿದಿರ್ತಾನೆ. ಆ ಜಡವನ್ನು ತಿಳಿದಿರ್ತಾನೆ, ಚೇತನವನ್ನು ತಿಳಿದಿರ್ತಾನೆ. ಆದ್ದರಿಂದ ಅವನನ್ನ ದ್ರಷ್ಟ ಅಂತ ಕರೀತಾರೆ. ದ್ರಷ್ಟ ಅಂದ್ರೆ ನೋಡುವವನು ಅಂತ, ಸಾಕ್ಷಿ, ಎಲ್ಲವನ್ನು ನೋಡ್ತಿರ್ತಾನೆ. ಅವನ ತಿಳುವಳಿಕೆಗೆ ಮೀರಿದ್ದು ಜಗತ್ತಿನಲ್ಲಿ ಯಾವುದು ಕೂಡ ಇಲ್ಲವೇ ಇಲ್ಲ. ಅಂಥ ಪರಮಾತ್ಮನನ್ನ ನಾನು ಶರಣ ಹೋಗ್ತೀನಿ ಅಂತ ಇಲ್ಲಿ ಪ್ರಾರ್ಥನೆ. ನಮ್ಮ ದೇಹ, ಇಂದ್ರಿಯ ಇತ್ಯಾದಿಗಳನ್ನ ಚತುರ್ಮುಖ ಸೃಷ್ಟಿ ಮಾಡುವಾಗಲೇ, ಬ್ರಹ್ಮ ಸೃಷ್ಟಿ ಮಾಡುವಾಗಲೇ ಅವು ಯಾವ್ಯಾವ ಏನೇನು ಕೆಲಸ ಮಾಡಬೇಕು, ಕೆಲಸ ಮಾಡುವಂಥ ಯೋಗ್ಯತಾವನ್ನು ಅದರೊಳಗೆ ಹಾಕೇ ಇದ್ದಾನೆ ದೇವರು. ಆದರೆ ಅಷ್ಟಾದರೂ ಕೂಡ ಒಂದು ಪರಮಾತ್ಮ ಅನ್ನೋ ಒಂದು ಶಕ್ತಿ ಅದರೊಳಗೆ ಇಲ್ಲದೆ ಹೋದರೆ ಅವು ಯಾವೂ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸೂಜಿಯನ್ನು ತಯಾರು ಮಾಡುವವನೊಬ್ಬ ಕಮ್ಮಾರ ತಯಾರು ಮಾಡ್ತಾನೆ, ಖಡ್ಗವನ್ನು ಅವನೇ ತಯಾರು ಮಾಡ್ತಾನೆ, ಮತ್ತು ದೊಡ್ಡ ಕಡಾಯಿಯನ್ನು ಅವನೇ ತಯಾರು ಮಾಡ್ತಾನೆ. ಇಷ್ಟು ತಯಾರು ಮಾಡಿದ ಮೇಲೂ ಕೂಡ ಆ ಸೂಜಿಯಿಂದ ಒಂದು ಏನಾದರೂ ಕೆಲಸ ಆಗಬೇಕಾದ್ರೂ ಒಬ್ಬ ಚೇತನ ಬೇಕು. ಸೂಜಿ ತಾನಿದ್ದಲ್ಲೇ ಏನೂ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಖಡ್ಗ, ಕಡಾಯಿ ಇತ್ಯಾದಿಗಳಿಂದ ಏನಾದರೂ ಕೆಲಸ ಆಗಬೇಕಾದ್ರೂ ಒಳಗೆ ಅದನ್ನು ಕೈಲೊಬ್ಬ ಹಿಡಿಬೇಕು. ಹಿಡಿದು ಆ ಮೂಲಕ ಕೆಲಸ ಮಾಡಿಸ್ಬೇಕಷ್ಟೆ. ಇಲ್ಲದೆ ಹೋದರೆ ಅದರಿಂದ ಏನೂ ಕೆಲಸ ಆಗೋದಿಲ್ಲ.
ಕಬ್ಬಿಣವನ್ನು ಬೆಂಕಿಯಲ್ಲಿ ಕಾಯಿಸಿ ಅದಾದ ಬಳಿಕ ಸೂಜಿ ಕಡಾಯಿ ಮೊದಲಾದ ರೂಪಗಳನ್ನು ಅದಕ್ಕೆ ಕೊಡಬೇಕಷ್ಟೆ. ಅದರಿಂದಲೇ ಅದು ಕೆಲಸ ಮಾಡಲಿಕ್ಕೆ ಸಾಧ್ಯ. ಅದರಂತೆ ಪರಮಾತ್ಮ ಈ ದೇಹ ಇಂದ್ರಿಯ ಮೊದಲಾದವುಗಳು ತಯಾರಾಗಲಿಕ್ಕೂ ಅವನೇ ಬೇಕು, ಈ ದೇಹ ಹುಟ್ಟಲಿಕ್ಕೂ ಅವನೇ ಬೇಕು, ಇಂದ್ರಿಯಗಳು ಹುಟ್ಟಲಿಕ್ಕೂ ಅವನೇ ಬೇಕು, ಹುಟ್ಟಿದ ಮೇಲೆ ಅವು ಕೆಲಸ ಮಾಡಲಿಕ್ಕೂ ಕೂಡ ಅವನೇ ಬೇಕು ಅಂತ ಅದರ ತಾತ್ಪರ್ಯ. ಈ ಹಿಂದಿನ ಶ್ಲೋಕದಲ್ಲಿ ಅಖಿಲ ಶಕ್ತಿಧರ ಅಂತ ಬಂದಿತ್ತು. ಎಲ್ಲ ಶಕ್ತಿಗಳನ್ನು ಅವನೇ ಧರಿಸ್ತಾನೆ ಅಂತ, ಎಲ್ಲ ಕಾರ್ಯಗಳನ್ನು ಅವನೇ ಮಾಡ್ತಾನೆ ಅಂತ. ಹೀಗೆ ಎಲ್ಲ ಕಾರ್ಯಗಳನ್ನು ಅವನೇ ಮಾಡುವಾಗ ಅವನು ಪ್ರೇರಣೆ ಇದ್ದಾಗಲೇ ಇದೆಲ್ಲ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲೊಂದು ಶಬ್ದ ಇರೋದನ್ನು ನಾವು ಗಮನಿಸ್ಬೇಕು, ವಿದ್ಧ ಅಂಥೇಳಿ. ಯದ್ ಅಂಶ ವಿದ್ಧ, ಯಾವ ಪರಮಾತ್ಮನ ಒಂದು ಅಂಶ ಈ ದೇಹ ಇಂದ್ರಿಯ ಪ್ರಾಣ ಇತ್ಯಾದಿಗಳ ಒಳಗೆ ಇದ್ದರೆ ಮತ್ತು ಇದ್ದು ಆ ಪರಮಾತ್ಮನ ಅಂಶ ಇದನ್ನು ತಟ್ಟಬೇಕು. ಇರುವುದು ಮಾತ್ರ ಅಲ್ಲ, ಇದ್ದು ತಟ್ಟಬೇಕು. ಇದ್ದು ತಟ್ಟಿದಾಗ ಒಂದು ಪ್ರೇರಣೆ ಕೊಟ್ಟಾಗ ಅವು ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದನ್ನು ಗಮನಿಸ್ಬೇಕು. ಈ ದೇಹದ ಪರಮಾತ್ಮ ನಮಗೆ ಈ ಜೀವಂತ ದೇಹದೊಳಗೂ ಇದ್ದಾನೆ, ಜಡವಾದ ಸತ್ತು ಹೋದ ಶವದೊಳಗೂ ಇದ್ದಾನೆ. ಒಬ್ಬ ವ್ಯಕ್ತಿ ಮೂಕ ಇದ್ದಾನೆ, ಆ ಮೂಕನ ನಾಲಿಗೆಯೊಳಗೂ ಕೂಡ ಪರಮಾತ್ಮ ಇದ್ದೇ ಇದ್ದಾನೆ. ನಾವು ಮಾತಾಡ್ತೇವೆ, ಮಾತನಾಡುವವರ ನಾಲಿಗೆಯೊಳಗೂ ಇದ್ದಾನೆ. ಹಾಗೆ ಯಾರಿಗಾದ್ರೂ ಒಬ್ಬ ರೋಗಿ, ಅವನಿಗೆ ಕಾಲು ಕೆಲಸ ಮಾಡ್ತಿಲ್ಲ, ಕೈ ಕೆಲಸ ಮಾಡ್ತಿಲ್ಲ, ಕಣ್ಣು ಕೆಲಸ ಮಾಡ್ತಿಲ್ಲ, ಅಂಥವರಲ್ಲೂ ಕೂಡ ಕಣ್ಣು ಕಾಲು ಕಿವಿ ಇತ್ಯಾದಿ ಪರಮಾತ್ಮ ಇದ್ದೇ ಇದ್ದಾನೆ. ಇದ್ರೂ ಕೂಡ ಅವನಲ್ಲಿ ಕೆಲಸ ಮಾಡ್ತಿಲ್ಲ. ಆದ್ದರಿಂದ ಪರಮಾತ್ಮ ಅದನ್ನು ತಟ್ಟುತ್ತಾ ಇಲ್ಲ ಅದರಿಂದ ಆಗಬೇಕಾದ ಕೆಲಸ ಆಗ್ತಿಲ್ಲ ಅಷ್ಟೆ. ಇಲ್ಲಿ ವಿದ್ಧ ಅಂದ್ರೆ ಹೊಡೆಯೋದು, ತಟ್ಟೋದು, ಜೋರಾಗಿ ತಟ್ಟೋದು ಅಂತ. ಈಗ ನಾವು ಅಲ್ಲಿ ಒಳ್ಳೆ ಬೆಂಕಿ ಅಂತ ಶಬ್ದ ಬಂತಲ್ಲ, ಆ ಬೆಂಕಿ ಅನ್ನೋ ಶಬ್ದವನ್ನು ಕೂಡ ನಾವು ವಿಚಾರ ಮಾಡಿ ನೋಡಿದ್ರೆ ಪರಮಾತ್ಮನನ್ನು ಬೆಂಕಿ ಅಂತ ಹೇಳಿದಂಗೆ ಇಲ್ಲಿ. ಲೋಹದೊಳಗೆ ಬೆಂಕಿ ಇದ್ರೆ ಆ ಲೋಹ ಹೇಗೆ ಬೇರೆ ಬೇರೆ ರೂಪವನ್ನು ತಾಳ್ತದೋ ಮತ್ತೆ ಅದು ಮುಂದೆ ನಾನಾ ಥರದ ಕೆಲಸಗಳನ್ನು ಮಾಡ್ತದೋ, ಹಾಗೆ ಪರಮಾತ್ಮನು ಕೂಡ ನಮ್ಮ ಶರೀರದೊಳಗಿದ್ರೆ, ನಮ್ಮ ಶರೀರವನ್ನು ತಟ್ಟಿದ್ರೆ ಇವೆಲ್ಲವೂ ಕೂಡ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬೆಂಕಿ, ಕನ್ನಡದಲ್ಲಿ ಬೆಂಕಿ ಅಂತೀವಲ್ಲ, ಬೆಂಕಿ ಅಂದ್ರೆ ಅರ್ಥ ಏನು? ಬೇ ಅಂದ್ರೆ ಏನು, ಕಿ ಅಂದ್ರೆ ಏನು, ಅದು ಯಾರಿಗೆ ಗೊತ್ತಿಲ್ಲ, ಅದಕ್ಕೇನು ಅರ್ಥವೂ ಇಲ್ಲ. ಬೆಂಕಿ ಅಂದರೆ ಬೆಂಕಿ ಅಷ್ಟೆ. ಆದರೆ ಸಂಸ್ಕೃತದ ಅಗ್ನಿ ಅಂತ ಶಬ್ದ ಇದೆಯಲ್ಲ, ಆ ಅಗ್ನಿ ಅನ್ನೋ ಶಬ್ದಕ್ಕೆ ಚಲನ ರಹಿತವಾದ ವಸ್ತುವಿಗೆ ಚಲನ ಕೊಡುವ ಒಂದು ಶಕ್ತಿ ಅಂತ ಅರ್ಥ. ಇದು ಸಂಸ್ಕೃತದಲ್ಲಿ ಮಾತ್ರ ಸಾಧ್ಯ. ಅಗ್ನಿ ಅಂತ ಶಬ್ದ ಕೇಳ್ತೇವೆ, ಅಲ್ಲಿ ಒಂದು ಅ, ಒಂದು ಗ, ಮತ್ತೊಂದು ನ, ಇಷ್ಟನ್ನು ನಾವಲ್ಲಿ ಕೇಳ್ತೇವೆ. ಗ ಅಂದ್ರೆ ಗಮನ, ನಮಗಿದು ಗೊತ್ತು, ಸಂಚಾರ ಮಾಡೋದು ಅಂತ ಅರ್ಥ. ಅ ಅಂದ್ರೆ ನಿಷೇಧ. ಜ್ಞಾನಿ ಅಂದ್ರೆ ತಿಳುವಳಿಕೆ ಇದ್ದವನು, ಅಜ್ಞಾನಿ ಅಂದ್ರೆ ತಿಳುವಳಿಕೆ ಇಲ್ಲದೆ ಇದ್ದವನು. ಅ ಅನ್ನುವುದು ನಿಷೇಧವನ್ನು ಹೇಳ್ತದೆ. ಅಗ ಅಂತ ಅನ್ನೋದು ಚಲನರಹಿತ ಅನ್ನೋದನ್ನು ಹೇಳ್ತದೆ. ಗ ಅನ್ನುವುದು ಚಲನವನ್ನು ಹೇಳಿದರೆ, ಅಗ ಅನ್ನುವುದು ಚಲನರಹಿತವನ್ನು ಹೇಳ್ತದೆ. ಹಾಗಾಗಿ ಈ ಜಗತ್ತೆಲ್ಲವೂ ಕೂಡ ಮೂಲತಃ ಅಗ, ಚಲನರಹಿತ. ಪರಮಾತ್ಮನ ಶಕ್ತಿ ಇಲ್ಲದೆ ಹೋದರೆ ಇದಕ್ಕೆ ಏನು ಪ್ರವೃತ್ತಿ ಮಾಡಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಈ ಜಗತ್ತಿಗೆ. ಅದನ್ನು ಜಗತ್ತೆಲ್ಲವೂ ಅಗ. ಆದರೆ ಆ ಚಲನರಹಿತವಾದ ವಸ್ತುವನ್ನು ಕೂಡ ನಯನ ಅಂತ ತೊಗೊಂಡು ಹೋಗೋದು, ಮುಂದೆ ತೊಗೊಂಡು ಹೋಗೋದು ಪ್ರೇರಣೆ. ಚಲನರಹಿತವಾದ ವಸ್ತುವಿಗೂ ಪ್ರೇರಣೆ ಕೊಡುವುದು ಯಾವುದು ಅಂದರೆ ಒಂದು ಜಲ, ಒಂದು ತೇಜಸ್ಸು ಈ ಜಗತ್ತಿನಲ್ಲಿ, ಮತ್ತೊಂದು ವಾಯು. ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಅಂತ ಇದನ್ನು ನೋಡ್ತೀವಲ್ಲ, ಭೂತಗಳನ್ನು, ಪಂಚಮಹಾಭೂತಗಳು. ಅಲ್ಲಿ ಪೃಥ್ವಿ, ಏನು ಈ ಪೃಥ್ವಿ ಇದೆ, ಮಣ್ಣು, ಇದು ಯಾವುದಕ್ಕೂ ಚಲನ ಕೊಡೋದಿಲ್ಲ. ಇನ್ನೊಂದು ಕಡೆ ಆಕಾಶ ಇದೆ, ಆಕಾಶವೂ ಕೂಡ ಯಾವುದಕ್ಕೂ ಪ್ರೇರಣೆ ಕೊಡೋದಿಲ್ಲ. ಪ್ರೇರಣೆ ಎಲ್ಲಿಂದಾದರೂ, ಚಲನೆ ಕ್ರಿಯೆ ಎಲ್ಲಿಂದಾದರೂ ಆಗಬೇಕು ಅಂತಿದ್ರೆ ಒಂದು ನೀರು, ಒಂದು ಬೆಂಕಿ ಮತ್ತು ವಾಯುವಿನಿಂದ ಆಗ್ತದೆ. ರಭಸವಾಗಿ ನೀರು ಹರಿತಾ ಇದ್ರೆ ಆ ನೀರಿನ ಶಕ್ತಿಯಿಂದ ದೊಡ್ಡ ದೊಡ್ಡ ಗಿಡದ ಟೊಂಗೆಗಳು, ರೆಂಬೆಗಳು, ಮರದ ಕಾಂಡಗಳು ಅವೆಲ್ಲ ಹರಿತಾವೆ, ನಮ್ಗೆ ಗೊತ್ತಿದೆ. ದೀರ್ಘಕಾಲ ನೀರಿನ ಘರ್ಷಣೆ ಆಗಿ ಆಗಿ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಕೂಡ ಸವಿತವೆ, ನಮ್ಗೆ ಗೊತ್ತಿದೆ. ನೀರಿನ ಘರ್ಷಣೆಯಿಂದಲೇ ಮರಳು ತಯಾರಾಗ್ತದೆ, ಅದು ನಮ್ಗೆ ಗೊತ್ತಿದೆ. ಮರಳು ತಯಾರಾಗ್ತದೆ, ಮಣ್ಣು ತಯಾರಾಗ್ತದೆ. ಮತ್ತೆ ಬೆಂಕಿಯಿಂದಲೇ
ಇವೆಲ್ಲ ಕೆಲಸ ಆಗ್ತವೆ. ಅದನ್ನು ಕೊನೆಗೆ ಹೇಳ್ತೇನೆ. ವಾಯುವಿನಿಂದ ಕೆಲಸ ಆಗ್ತದೆ. ಎಲ್ಲಿಯಾದರೂ ಒಂದು ಬಟ್ಟೆ ನಾವು ಒಣ ಹಾಕಿದರೆ ಗಾಳಿ ಬೀಸಿದರೆ ಆ ಬಟ್ಟೆ ಆ ಕಡೆಗೆ ಚಲಿಸ್ತದೆ. ಗಿಡ ಮರಗಳು ಕೂಡ ನಿಶ್ಚಲವಾಗಿ ನಿಂತದ್ದು ಗಾಳಿ ಬೀಸಿದರೆ ಅವು ಗಿಡ ಮರಗಳ ಟೊಂಗೆಗಳು ಸಂಚಾರ ಮಾಡ್ತವೆ, ಅಲ್ಲಿ ಅವು ಓಲಾಡ್ತವೆ. ಅಂತೂ ಜಲ, ತೇಜಸ್ಸು, ವಾಯು ಇವೇ ಮೂರೇ ಚಲನಕ್ಕೆ ಕಾರಣ. ಅದರಲ್ಲೂ ಕೂಡ ಒಂದು ವಿಶಿಷ್ಟವಾದ ಚಲನ ಅಂದರೆ ಈ ಅಗ್ನಿದು. ಅಗ್ನಿ ಹೆಚ್ಚು ಚಲನಕ್ಕೆ ಕಾರಣ. ನಮಗಿದು ಗೊತ್ತಿದೆ. ಒಂದು ಪಾತ್ರದೊಳಗೆ ನೀರು ಹಾಕಿ ಒಂದು ಜಾಗದಲ್ಲಿ ಇಟ್ಟಿದ್ರೆ ಆ ಪಾತ್ರ ಏನು ಚಲಿಸೋದಿಲ್ಲ. ನೀರು ವಸ್ತುವನ್ನು ಚಲಿಸ್ತದೆ. ಯಾವಾಗ ಅಂದರೆ ನೀರು ಹರಿತಾ ಇದ್ರೆ, ಹರಿಯುವ ನೀರಿದ್ರೆ ಅದು ಹರಿಯುವ ನೀರಿಗೆ ಅನುಗುಣವಾಗಿ ಅಲ್ಲಿರುವಂಥ ಒಳಗೆ ಬಿದ್ದಿದ್ದಂಥ ಏನೋ ವಸ್ತುನೂ ಹರಿತದೆ. ನೀರು ಬಾವಿ ಒಳಗಿದ್ರೆ ಅಲ್ಲಿ ಬಿದ್ದಂಥ ವಸ್ತು ಚಲಿಸೋದಿಲ್ಲ. ವಾಯುವಿನ ಪ್ರೇರಣೆಗೆ ಆ ಅಲೆ ನೀರಿನೊಳಗೇನು ತರಂಗ ಹೇಳ್ತವೆ, ಆ ತರಂಗಕ್ಕೆ ಅನುಗುಣವಾಗಿ ಅಲ್ಲಿ ಬಾವಿಯೊಳಗೆ ಬಿದ್ದ ವಸ್ತು ಒಂದಿಷ್ಟು ಸಂಚಾರ ಮಾಡಿತ್ತು. ನೇರವಾಗಿ ನೀರಿಂದ ಆಗೋದಿಲ್ಲ. ಅದು ನೀರಿನ ಮೇಲ್ಪದರದಲ್ಲಿ ವಾಯು ಬೀಸಿದಾಗ ಆ ವಾಯು ಅಲ್ಲಿ ಬಿದ್ದಂಥ ವಸ್ತುವನ್ನು ಆ ಕಡೆ ಈ ಕಡೆ ತೊಗೊಂಡು ಹೋಗ್ಬೇಕಷ್ಟೆ. ಈ ದಡದಿಂದ ಆ ಕಡೆ, ಆ ದಡದಿಂದ ಈ ಕಡೆ ದಡಕ್ಕೆ. ಮೂಲಭೂತವಾಗಿ ಬೆಂಕಿ ಅಂತ ಅನ್ನೋದು ಈ ನೀರು ಮತ್ತು ವಾಯುಗಳಿಗಿಂತ ಹೆಚ್ಚು ಚಲನಕ್ಕೆ ಕಾರಣ. ಅದು ಪಾತ್ರೆಯೊಳಗೆ ನೀರಿಟ್ಟೆವು, ಆ ಪಾತ್ರೆಯನ್ನು ಒಲೆ ಮೇಲೆ ಇಟ್ಟೆವು. ಒಲೆಗೇನು ಬೆಂಕಿ ಹಚ್ಚದೆ ಹೋದರೆ ಆ ನೀರೇನು ಚಲಿಸೋದಿಲ್ಲ. ಒಲೆ ಮೇಲಿಟ್ಟಂಥ ಪಾತ್ರೆಗೆ ಸುಮ್ಮನೆ ಹಾಗೆ ಇಡದೆ ಅದರೊಳಗೊಂದಿಷ್ಟು ಕಟ್ಟಿಗೆ, ಕಲ್ಲಿದ್ದಲು ಇತ್ಯಾದಿಗಳನ್ನು ಹಾಕಿ ಅಥವಾ ಕರೆಂಟಿನ ರೂಪದಲ್ಲಿ ಅದಕ್ಕೊಂದು ಚಲನೆ ಕೊಟ್ಟಾಗ ಆವಾಗ ಆ ನೀರು ಚೆನ್ನಾಗಿ ಕುದ್ದು ಆ ನೀರಿನಲ್ಲಿ ಆವಿ ಏಳಲಿಕ್ಕೆ ಶುರುವಾಗ್ತದೆ, ಉಗಿ. ಹಾಗೆ ಅದರಲ್ಲಿ ಉಗಿ ಎದ್ದಾಗ ಆ ಮೇಲಿದ್ದಂಥ ಪಾತ್ರೆ ಮುಚ್ಚಳ ಹಾರಿ ಬೀಳ್ತದೆ. ಇದು ನಮ್ಗೆ ಗೊತ್ತಿದೆ. ಇದು ಆ ಬೆಂಕಿಯ ಶಕ್ತಿ. ಅದು ಮೂಲತಃ ನೀರು ಹಾಗೆ ನಾವು ಒಂದು ವೇಳೆ ಬೆಂಕಿ ಹಚ್ಚದೆ, ಕಡ್ಡಿ ಕೊರೆದು ಹಚ್ಚದೆ ಒಂದು ವೇಳೆ ಪಾತ್ರೆಯಲ್ಲಿ ನೀರನ್ನು ಹಾಗೆ ಇಟ್ಟಿದ್ರೆ ಏನೂ ಆಗ್ತಿರ್ಲಿಲ್ಲ. ಗಂಟೆಗಟ್ಟಲೆಕ್ಕಾದರೂ ಅದೇನು ಆ ನೀರೇನು ಅಲಗಾಡೋದಿಲ್ಲ, ಪಾತ್ರೆಯೂ ಅಲಗಾಡೋದಿಲ್ಲ, ಮುಚ್ಚಳವೂ ಹಾರಿ ಬೀಳೋದಿಲ್ಲ. ಅಡುಗೆ ಅಂತೂ ಆಗೋದೇ ಇಲ್ಲ. ಅಡುಗೆ ಆಗಬೇಕು ಅಂತಿದ್ರೆ ಅಲ್ಲಿ ಬೆಂಕಿ ಹಚ್ಚಬೇಕು. ಇದು ತೇಜಸ್ಸಿನ ಕೆಲಸ, ಬೆಂಕಿಯ ಕೆಲಸ. ಇದು ಬೆಂಕಿಯ ಕೆಲಸ ಎಷ್ಟು ಮಹತ್ವದ್ದು ನಾವು ಅನೇಕ ಬಾರಿ ಇದನ್ನು ಆಲೋಚನೆ ಮಾಡಿ ನೋಡಬೇಕು. ಭೂಮಿಯೊಳಗೆ ಸಸ್ಯ ಬಿತ್ತುತ್ತೇವೆ, ಬೀಜ ಬಿತ್ತುತ್ತೇವೆ. ಬಿತ್ತಿದ ಬೀಜ ಅದು ಮೊಳಕೆ ಆಗಬೇಕಾದ್ರೆ ತೇಜಸ್ಬೇಕು. ತೇವಾಂಶ ಬಹಳ ಆದರೆ, ನೀರಿನ ಅಂಶ ಬಹಳ ಆದರೆ ಅದು ಮೇಲೆದ್ದು ಬರೋದೇ ಇಲ್ಲ. ಸೂರ್ಯನ ಬಿಸಿಲು ಅದಕ್ಕೆ ಬೇಕು. ಸೂರ್ಯನ ಬಿಸಿಲು ಅಂದ್ರೆ ಅದು ಒಂದು ತೇಜಸ್ಸೇ. ಆ ತೇಜಸ್ಸು ಬಿದ್ದು ಬಿದ್ದು ಅದು ಮೇಲೆದ್ದು ಬರಬೇಕು. ಆ ಮೊಳಕೆ ಎದ್ದ ಮೇಲೆಯೂ ಕೂಡ ಆ ಸಸ್ಯ ಚೆನ್ನಾಗಿ ಬೆಳಿಲಿಕ್ಕೆ ಮತ್ತಷ್ಟು ಸೂರ್ಯನ ಬಿಸಿಲೇ ಬೇಕು. ಒಂದು ಯಾವುದೋ ಒಂದು ಸಸ್ಯವನ್ನು ಸೂರ್ಯನ ಬಿಸಿಲಲ್ಲಿ ಒಂದಿಷ್ಟು ಕೆಲವು ಕಾಲ ಇಟ್ಟು ನೋಡ್ರಿ, ಸೂರ್ಯನ ಬಿಸಿಲು ಇಲ್ಲದೇ ಇರುವಂತಹ ಸಸ್ಯ ಜಾಗದಲ್ಲಿ ಅದನ್ನು ಇಟ್ಟು ನೋಡ್ರಿ, ಸೂರ್ಯನ ಬಿಸಿಲು ಇಲ್ಲದೇ ಇರುವ ಜಾಗದಲ್ಲಿ ಆ ಸಸ್ಯ ಸಾಕಷ್ಟು ಸಮೃದ್ಧವಾಗಿ ಬೆಳೆಯೋದೇ ಇಲ್ಲ. ಒಂದು 2-3 ದಿವಸ ಆದ್ಮೇಲೆ ಸತ್ತೇ ಹೋಗ್ತದೆ. ಸಾಯದೇ ಹೋದ್ರೂ ಕೂಡ ಸಮೃದ್ಧವಾಗಿ ಬೆಳೆಯೋದಿಲ್ಲ. ಅಂತೂ ಸೂರ್ಯನ ಬಿಸಿಲಿನೊಳಗಿರುವಂಥ ತೇಜಸ್ಸು ಮೊಳಕೆ ಬರಲಿಕ್ಕೆ ಬೇಕು. ಮೊಳಕೆ ಬಂದ ಮೇಲೆ ಅದು ಸಮೃದ್ಧವಾಗಿ ಬೆಳೀಲಿಕ್ಕೂ, ಹೆಮ್ಮರವಾಗಿ ಬೆಳೀಲಿಕ್ಕೂ ಅಥವಾ ಸಾಧಾರಣವಾಗಿ ಸಸ್ಯವಾಗಿ ಬೆಳೀಲಿಕ್ಕಾದ್ರೂ ಕೂಡ ಸೂರ್ಯನ ತೇಜಸ್ಸು ಬೇಕೇ ಬೇಕು. ಹೀಗೆ ಮೊಳಕೆ ಬರಲಿಕ್ಕೆ ಬೇಕು, ಬೆಳೀಲಿಕ್ಕೆ ಬೇಕು. ಮತ್ತೆ ಆಹಾರ ತಯಾರು ಮಾಡಲಿಕ್ಕೂ ಕೂಡ ಬೆಂಕಿ ಬೇಕು. ಬೆಂಕಿ ಇಲ್ಲದೆ ಯಾವುದಾದ್ರೂ ಒಂದು ರೂಪದಿಂದ ಬೆಂಕಿ ಆಹಾರ ತಯಾರು ಮಾಡ್ಲಿಕ್ಕೆ ಬೇಕೇ ಬೇಕು. ಅದಿಲ್ಲದೆ ಹೋದರೆ ಆಹಾರ ತಯಾರಾಗುವುದೇ ಇಲ್ಲ. ನಮಗಿದು ಗೊತ್ತಿದೆ. ಇದಷ್ಟೇ ಅಲ್ಲ, ಈ ಬೆಂಕಿಯ ಕೆಲಸ ಮತ್ತೂ ಒಂದಿದೆ. ಆಹಾರ ತಯಾರಾಯಿತು, ತಯಾರಾದ ಆಹಾರ ಜೀರ್ಣ ಆಗಬೇಕಾದ್ರೆ ಹೊಟ್ಟೆ ಒಳಗೆ ಹಾಕ್ಕೊಂಡ್ವಿ. ಹೊಟ್ಟೆ ಒಳಗೆ ಹಾಕ್ಕೊಂಡಂಥ ಆಹಾರ ಅದೊಂದು ವೇಳೆ ನಮ್ಮ ಅಗ್ನಿ ಮಂದಾಗಿದ್ರೆ, ನಮ್ಮ ಹೊಟ್ಟೆ ಒಳಗೊಂದು ಅಗ್ನಿ ಇದೆ. ಅಗ್ನಿ ಅಂದ್ರೆ ಅದೇನು ಜ್ವಾಲೆಯಾಗಿ ಉರಿತಿರೋದಿಲ್ಲ. ಹೊಟ್ಟೆಯೊಳಗೆ ಪಿತ್ತರಸ ಮೊದಲಾದದ್ದು ಇರ್ತದಲ್ಲ, ಅವೆಲ್ಲ ರಸಗಳು ಸ್ರವಿಸಿ ಅವೆಲ್ಲ ಅಗ್ನಿ ರೂಪದಲ್ಲಿ ಇರ್ತವೆ. ಅವು ನಾವು ತಿಂದ ಆಹಾರವನ್ನು ಜೀರ್ಣ ಮಾಡ್ತವೆ. ಅವು ತೇಜಸ್ಸೆ. ಆಹಾರ ತಯಾರು ಮಾಡಿದ್ವಿ, ಅದು ಇಟ್ಟಲ್ಲೇ ಇಟ್ಟಿದ್ರೆ ಹೊಟ್ಟೆಯೊಳಗೆ ಬೀಳದೆ ಹೋದ್ರೆ ಜೀರ್ಣ ಆಗೋದೇ ಇಲ್ಲ. ಇದು ಗೊತ್ತಿದೆ ನಮಗೆ.
ಹೀಗೆ ಬೆಳೀಲಿಕ್ಕೆ ಬೇಕು, ಮೊಳಕೆ ಹೊಡಿಲಿಕ್ಕೆ ಬೇಕು, ಬೆಳೀಲಿಕ್ಕೆ ಬೇಕು, ಆಹಾರ ತಯಾರಾಗ್ಲಿಕ್ಕೆ ಬೇಕು, ತಿಂದ ಆಹಾರ ಜೀರ್ಣವಾಗಲಿಕ್ಕೆ ತೇರಿಸ್ಬೇಕು. ಹೀಗೆ ತೇರಸ್ಸು ಅನ್ನೋದು, ಬೆಂಕಿ ಅಂತ ಅನ್ನೋದು ಎಷ್ಟು ಥರ ಕೆಲಸ ಮಾಡ್ತದೆ. ಚಲನರಹಿತವಾದ ವಸ್ತುವಿಗೆ ಚಲನ ಕೊಡ್ತದೆ. ಆ ಪಾತ್ರೆ ಮೇಲಿಂದ ಹಾರಿ ಬೀಳಲಿಕ್ಕೆ, ಪಾತ್ರೆ ಮೇಲಿಟ್ಟು ಮುಚ್ಚಳ ಹಾರಿ ಬೀಳಲಿಕ್ಕೆ ತೇರಿಸ್ಬೇಕು. ದೊಡ್ಡ ದೊಡ್ಡ ವಾಹನಗಳು ಚಲಿಸ್ಲಿಕ್ಕೂ ಕೂಡ ತೇರಿಸಲೇಬೇಕು, ನಮ್ಗೆ ಗೊತ್ತದೆ. ಒಂದಲ್ಲ ಒಂದು ರೀತಿಯಿಂದ ಬೆಂಕಿಯೇ ಕೆಲಸ ಮಾಡೋದು. ಆ ವಾಹನಗಳು ನೀರಿನಲ್ಲಿ ಸಂಚಾರ ಮಾಡುವ ವಾಹನ ಆಗಲಿ, ನೆಲದ ಮೇಲೆ ಸಂಚಾರ ಮಾಡುವ ವಾಹನ ಆಗಲಿ, ಆಕಾಶದಲ್ಲಿ ಸಂಚಾರ ಮಾಡುವ ವಾಹನ ಆಗಲಿ, ಎಲ್ಲ ಕಡೆಯೂ ಕೂಡ ಒಂದಲ್ಲ ಒಂದು ರೀತಿಯಾದಂತಹ ಬೆಂಕಿಯ ಕ್ರಿಯೆ ಅಲ್ಲಿ ಆಗಲೇಬೇಕು. ಬೆಂಕಿ ಇಲ್ಲದೆ ಹೋದರೆ ಯಾವ ಕ್ರಿಯೆಯೂ ಕೂಡ ಆಗೋದೇ ಇಲ್ಲ. ಅಂತರ್ದಹನ ಕ್ರಿಯೆ ಅಂತ ಕರೀತಾರೆ ಅದನ್ನು, ಕಂಬಸ್ಟನ್ ಅಂತಾರೆ ಇಂಗ್ಲೀಷ್ನಲ್ಲಿ. ಅದಿಲ್ಲದೆ ಹೋದರೆ ಯಾವ ಕ್ರಿಯೆಯೂ ಕೂಡ ಆಗೋದೇ ಇಲ್ಲ. ಆದ್ದರಿಂದ ಅಗ್ನಿ ಅಂದ್ರೆ ಏನು? ಅ ಅಂದರೆ ಗ ಅಂದರೆ ಗಮನ, ಗಮನಶೀಲವಾದದ್ದು. ಅ ಅಂದರೆ ಗಮನರಹಿತವಾದದ್ದು. ಗಮನರಹಿತವಾದ, ಚಲನರಹಿತವಾದ ವಸ್ತುವಿಗೆ ಚಲನ ಕೊಡುವುದೇ ನ ಅಂದರೆ ಚಲನ ಕೊಡುವುದು. ಅದನ್ನು ಅಗ್ನಿ ಅಂತ ಕರೀತಾರೆ. ಈ ಜಗತ್ತಿನಲ್ಲಿ ನಾವು ನೋಡುವಂತಹ ಅಗ್ನಿಯು ಕೂಡ ಇದೇ ಕಾರಣದಿಂದ ಅಗ್ನಿ ಅಂತ ಕರೆಯೋದು. ಆದರೆ ನಾವು ನೋಡುವ ಅಗ್ನಿಯು ಕೂಡ ಅದೊಂದು ರೀತಿ ಜಡವೇ, ಪೂರ್ಣವಾಗಿ ಅದೇನು ಚೇತನ ಅಲ್ಲ. ಆದರೆ ಪರಮಾತ್ಮ ಮೂಲತಃ ಅಗ್ನಿ ಎಂಬ ಶಬ್ದದಿಂದಲೂ ಅವನೇ ವಾಚ್ಯ. ಅಗ್ನಿಯೂ ಅವನೇ, ಪೃಥ್ವಿಯೂ ಅವನೇ, ನೀರೂ ಅವನೇ, ವಾಯುವು ಅವನೇ, ಹಾಗೆ ಆಕಾಶವೂ ಅವನೇ. ಆದ್ರಿಂದಲೇ ಅವನು ಈ ಜಗತ್ತಿನೊಳಗೆ ಇದನ್ನು ನಾವು ಗಮನಿಸ್ಬೇಕು. ಭೂಮಿಯೂ ಅವನೇ, ಭೂಮಿಯೂ ಅವನೇ. ಆದ್ದರಿಂದ ಅವನ ಸಹಕಾರದಿಂದಲೇ ಬಿತ್ತಿದ ಬೀಜ ಮೊಳಕೆ ಹೊಡಿತದೆ. ನೀರು ಅವನೇ, ನೀರಿನೊಳಗಿರುವವನು ಅವನೇ. ಅವನೇ ಆ ನೀರನ್ನು ಪ್ರಚೋದಿಸಿದಾಗ ನೀರು ಎಲ್ಲ ಕಡೆ ಹರಿದು ಆ ಮೊಳಕೆ ಮೇಲೆ ಬರಲಿಕ್ಕೆ, ಬೆಳೀಲಿಕ್ಕೆ ಅನುಕೂಲ ಆಗ್ತದೆ. ಅವನೇ ಅಗ್ನಿ ಅಂತೂ ಹೌದೇ ಹೌದು. ಅವನೇ ವಾಯು ಕೂಡ ಹೌದು, ಪರಮಾತ್ಮನೇ ವಾಯು. ಅವನೇ ಬೀಸಿದಾಗಲೇ ಈ ಜಗತ್ತೆಲ್ಲ ನಡೆಯೋದು. ವಾತಾವರಣ, ಶುದ್ಧವಾದ ಗಾಳಿ ಇದೆಲ್ಲ ನಾವು ದೊರೆಯೋದು ಅವನಿಂದಾಗಿ. ಮತ್ತೆ ಆಕಾಶವು ಕೂಡ ಅವನೇ. ಹೀಗೆ ಪೃಥ್ವಿ, ಅಪ, ತೇಜಸ್ಸು, ವಾಯು, ಆಕಾಶ ಅಂತ 5 ಭೂತಗಳೇನಿವೆ, ಈ ಎಲ್ಲ ಭೂತಗಳಲ್ಲಿಯೂ ಅವನೇ ಇದ್ದಾನೆ. ಮತ್ತೆ ಆಯಾ ಶಬ್ದದಿಂದಲೂ ಕೂಡ ನಾವು ಅವನನ್ನೇ ಕರಿತೀವಿ. ಸಣ್ಣವರಿಗೂ, ಅಜ್ಞಾನಿಗಳಿಗೆ ಗೊತ್ತಿಲ್ಲದೆ ಇರಬಹುದು, ಸ್ವಲ್ಪ ತಿಳಿದರೂ ಜಡವಾದ ಭೂಮಿ, ಜಡವಾದ ನೀರು, ಜಡವಾದ ಬೆಂಕಿ, ಜಡವಾದ ವಾಯು, ಜಡವಾದ ಆಕಾಶ ಎಲ್ಲ ಕಡೆ ಇದ್ದು ಎಲ್ಲ ಕೆಲಸವನ್ನು ಮಾಡುವವನು ಅವನೇ ಅಂತ ಗೊತ್ತಾಗ್ತದೆ. ಒಂದು ಲೋಹ, ಕಬ್ಬಿಣದ ಸ್ಟೀಲ್ ಇರ್ಬೋದು, ಉಕ್ಕಿರ್ಬೋದು, ಅದು ಒಂದು ಸೂಜಿಯಾಗಿ, ಒಂದು ಕಡಾಯಿಯಾಗಿ, ಒಂದು ಊಟದ ತಟ್ಟೆಯಾಗಿ, ಒಂದು ಖಡ್ಗವಾಗಿ ಅದು ರೂಪಾಂತರ ಹೊಂದಬೇಕು ಅಂದರೆ ಅದೆಲ್ಲದಕ್ಕೂ ಕೂಡ ಈ ಒಳಗಿರುವಂಥ ಬೆಂಕಿಯೇ ಕಾರಣ. ಬೆಂಕಿಯಿಂದಲೇ ಅದೆಲ್ಲ ಕೆಲಸ ಆಗೋದು. ಅದನ್ನ ಅಂಶವಿದ್ಧ ಅಂತ ನಾನು ಹೇಳಿದೆ. ಸ್ವಲ್ಪ ಬೆಂಕಿ ಇದ್ರೆ, ಬಹಳ ಮಂದವಾದ ಬೆಂಕಿ ಇದ್ರೆ ಆ ಬೆಂಕಿಯಿಂದ ಏನು ಕೆಲಸ ಆಗ್ತದೆ? ಲೋಹ, ಆ ಲೋಹವನ್ನು, ಕಬ್ಬಿಣವನ್ನು, ಉಕ್ಕನ್ನು, ಸ್ಟೀಲನ್ನು ಸೂಜಿಯಾಗಿ, ಕಡಾಯಿಯಾಗಿ ಬದಲಾವಣೆ ಮಾಡಬೇಕಾದ್ರೆ ಎಷ್ಟು ಪ್ರಬಲವಾದಂಥ ಬೆಂಕಿ ಇರಬೇಕು, ಉಷ್ಣಾಂಶ ಇರಬೇಕು. 1000 ಗಟ್ಟಲೆ ಡಿಗ್ರಿ ಸೆಲ್ಸಿಯಸ್ ಬೆಂಕಿ ಇರಬೇಕಾಗ್ತದೆ. ತೀರಾ ಮಂದವಾದ ಬೆಂಕಿ ಇದ್ದರೆ ಆ ಲೋಹ ಅಲುಗಾಡೋದೇ ಇಲ್ಲ, ಅದು ರೂಪಾಂತರನೇ ಹೊಂದೋದಿಲ್ಲ. ಮತ್ತು ಆ ಲೋಹ ಅದರೊಳಗೆ ಆ ಬೆಂಕಿ ಇದ್ದಾಗಲೇ ಅದನ್ನು ಚೆನ್ನಾಗಿ ಬಡಿದು, ಸುತ್ತಿಗೆಯಿಂದ ಅದನ್ನು ಬಡಿದು ಅದಕ್ಕೊಂದು ರೂಪಾಂತರ ಕೊಡ್ತಿರ್ತಾರೆ. ಇಂದ ತಟ್ಟಬೇಕು. ಈ ಒಂದು ಕುರ್ಚಿ ಇಲ್ಲಿದೆ, ಈ ಕುರ್ಚಿಯನ್ನು ಸುಮ್ಮನೆ ಈಗ ಮುಟ್ಟಿದ್ರೆ ಚಲಿಸೋದಿಲ್ಲ, ಚೆನ್ನಾಗಿ ತಟ್ಟಬೇಕು. ಇದನ್ನು ತಟ್ಟಿದಾಗಲೇ ಇದು ಜಡವಾದ್ದು ಒಂದು ಕಡೆಯಿಂದ ಇನ್ನೊಂದು ಕಡೆ ಚಲಿಸ್ತದೆ. ಹಾಗೆ ನಾವು ಕೂಡ ಎಲ್ಲರೂ ನಮ್ಮನ್ನು ಯಾಕೆ ಪರಮಾತ್ಮ ತಟ್ಟುತ್ತಾನೆ, ಮುಟ್ಟುತ್ತಾನೆ, ಬಡಿತಾನೆ ಯಾಕೆ, ಇದು ನಮಗೆ ಗೊತ್ತಾಗ್ತದೆ. ಪರಮಾತ್ಮ ಸುಮ್ಮನೆ ನಮ್ಮನ್ನು ಹೀಗೆ ಮುಟ್ಟಿದ್ರೆ ನಮ್ಮಲ್ಲಿ ಏನೂ ಕೆಲಸನೇ ಆಗೋದಿಲ್ಲ. ಪರಮಾತ್ಮ ಸ್ವಲ್ಪ ತಟ್ಟಬೇಕಾಗ್ತದೆ. ತಟ್ಟಿದ್ರೂ ಹೇಳದೇ ಇದ್ದಾಗ ಜೋರಾಗಿ ಬಡ್ದು ಎಬ್ಬಿಸ್ಬೇಕಾಗ್ತದೆ. ಇದರಿಂದ ನಾವು ತಿಳ್ಕೊಳ್ಬೇಕಾದದ್ದು. ಮತ್ತೆ ಇಲ್ಲಿ ಲೋಹ ಅಂತ ಬಂತಲ್ಲ, ಲೋಹ ಅಂದ್ರೂ ಸುಮ್ಮನೆ ಬರಲಿಲ್ಲ. ಯಾವ ಲೋಹಕ್ಕಾದರೂ, ನಾನೀಗ ಉಕ್ಕು ಅಂತ ಹೇಳಿದೆ, ಸ್ಟೀಲು ಅಂತ ಹೇಳಿದೆ, ಕಬ್ಬಿಣ ಅಂತ ಹೇಳಿದೆ, ಬೀಡು ಕಬ್ಬಿಣ, ಯಾವ ಕಬ್ಬಿಣ ಆಗಲಿ, ಅದಲ್ಲದೆ ಬಂಗಾರವೇ ಆಗಲಿ, ಬಂಗಾರವನ್ನು ಕೂಡ ಹೇಗಿದ್ದಂತೆ ಹಾಗೆ ಬಿಟ್ಟರೆ ಅದರಿಂದ ಯಾವ ಲೋಹವೂ ಏನು ಆಭರಣವೂ ತಯಾರಾಗೋದಿಲ್ಲ. ಅದಕ್ಕೆ ಬೆಂಕಿಯೊಳಗೆ ಅದನ್ನು ಹಾಕಿ ಅದರೊಳಗಿರುವಂಥ ದೋಷವನ್ನೆಲ್ಲ ತೆಗೆದಾಗ
ಆ ಬಂಗಾರ ಅಂತ ಅನ್ನೋದು ಒಂದು ರೂಪದಿಂದ ಬದಲಾವಣೆ ಹೊಂದುತ್ತದೆ. ಇಲ್ಲದೆ ಹೋದರೆ ಅದಕ್ಕೆ ಯಾವುದೇ ರೂಪದ ಬದಲಾವಣೆ ಆಗೋದೇ ಇಲ್ಲ. ಬೆಳ್ಳಿಗೆ ಬೇಕು, ಬಂಗಾರಕ್ಕೆ ಬೇಕು, ಬೆಳ್ಳಿಗೆ ಬೇಕು, ಕಬ್ಬಿಣಕ್ಕೆ ಬೇಕು, ತಾಮ್ರ ಹಿತ್ತಾಳಿಗಳಿಗೂ ಬೇಕು. ಪಾದರಸದಿಂದ ಶಿವಲಿಂಗ ತಯಾರು ಮಾಡ್ತಿರ್ತಾರೆ, ಅಂತಹ ಕಡೆನೂ ಕೂಡ ಅದು ಬೇಕೇ ಬೇಕು. ಯಾವುದೇ ಲೋಹ ಆಗಲಿ, ಇಲ್ಲಿ ಕೊಟ್ಟದ್ದು ಬರೇ ಲೋಹ ಅಂತ ಅಷ್ಟು ಮಾತ್ರ. ನಾವು ಬರೇ ಕಬ್ಬಿಣ ಅಂತ ತಿಳ್ಕೊಬಾರ್ದು, ಬಂಗಾರವನ್ನು ಕೂಡ ಹಾಗೆ ತಿಳ್ಕೊಬೇಕಂತ. ಶಾಸ್ತ್ರ ಏನು ಹೇಳಿದೆ ಅಂದರೆ, ಈ ಜೀವರೇನಿದ್ದಾರಲ್ಲ ಇವರೆಲ್ಲ ಒಬ್ರು ಬಂಗಾರ ಇದ್ದಂತೆ, ಒಬ್ರು ಬೆಳ್ಳಿ ಇದ್ದಂತೆ, ದೊಡ್ಡವರೆಲ್ಲ ಬಂಗಾರ ಬೆಳ್ಳಿ ಇದ್ದಂತೆ, ನಾವೆಲ್ಲ ಸಣ್ಣವರು ಕಬ್ಬಿಣ ಸ್ಟೀಲು ಇದ್ದಂತೆ. ಮತ್ತು ನಮ್ಮಿಂದೂ ಒಂದೇನೋ ಕೆಲಸ ಆಗ್ತದೆ. ದೊಡ್ಡವರಿಂದ ದೊಡ್ಡ ಕೆಲಸ ಆಗ್ತದೆ, ಸಣ್ಣವರಿಂದ ಸಣ್ಣ ಕೆಲಸ ಆಗ್ತದೆ. ಈ ಎಲ್ಲ ಕೆಲಸವನ್ನು ಕೂಡ ಮಾಡಿದವನು ಅವನೊಬ್ಬನೇ. ಈ ಜಗತ್ತಿನಲ್ಲಿ ಈ ಅಕ್ಕಸಾಲಿಗರು ಅಂತ ಬೇರೆ ಇರ್ತಾರೆ, ಬಂಗಾರದ ಕೆಲಸ ಅಷ್ಟೇ ಮಾಡ್ತಿರ್ತಾರೆ. ನೀವು ಒಂದು ಕಡಾಯಿ ಮಾಡಿಕೊಡ್ರಿ, ಒಂದು ಸೂಜಿ ಮಾಡಿಕೊಡ್ರಿ ಅಂತ ಅವ್ರ ಹತ್ರ ಹೋದರೆ ಅದಕ್ಕೆ ಬೇಕಾದ ತರಬೇತಿ ಅವ್ರಿಗೆ ಇರೋದಿಲ್ಲ, ಅವ್ರ ಹತ್ರ ಸಾಮಾನುಗಳು ಇರೋದಿಲ್ಲ. ಕಮ್ಮಾರ ಹತ್ರ ಹೋಗಿ ಒಂದು ಬಂಗಾರ ಸರ ಮಾಡಿಕೊಡ್ರಿ ಅಂತ ಅವ್ರಿಗೆ ಸಾಧ್ಯ ಆಗೋದಿಲ್ಲ. ಆದರೆ ಪರಮಾತ್ಮನನ್ನ ಶಾಸ್ತ್ರ ಏನು ಹೇಳಿದೆ ಅಂದರೆ, ನಮಃ ಕರ್ಮಾರೇಭ್ಯ ಕುಲಾಲೇಭ್ಯ. ಕರ್ಮಾರ ಅಂದರೆ ಕಮ್ಮಾರ, ಸಂಸ್ಕೃತದಲ್ಲಿ ಕಮ್ಮಾರ ಅಂತ ಹೇಳ್ತೀವಿ. ಕಮ್ಮಾರ ಸಂಸ್ಕೃತದಲ್ಲಿ ಒಂದು ಅಕ್ಷರ ಹೆಚ್ಚು, ಕರ್ಮಾರ ಅಂತ, ಇಷ್ಟೇ ಶಬ್ದ. ಸ್ವರ್ಣಕಾರ ಅಂದ್ರೆ ಅಕ್ಕಸಾಲಿಗ. ಈ ಅಕ್ಕಸಾಲಿಗ ಅಥವಾ ಕಮ್ಮಾರ ಅಥವಾ ಒಬ್ಬ ಕುಂಬಾರ, ಕುಲಾಲ ಅಂತನೂ ಶಾಸ್ತ್ರ ಹೇಳ್ತದೆ ಭಗವಂತನನ್ನ. ನಮಃ ಕರ್ಮಾರೇಭ್ಯ ಕುಲಾಲೇಭ್ಯ. ಹೇಗೆ ಭಗವಂತ ಕುಂಬಾರ ಅಂದರೆ ಸ್ವಾರಸ್ಯವಾದ ಸಂಗತಿ. ಅದನ್ನು ಕೂಡ ಲೋಹದಿಂದ, ಬಂಗಾರದ ಗಟ್ಟಿ, ಕಬ್ಬಿಣದ ತುಂಡು, ಅದರಿಂದ ಹೇಗೆ ವಸ್ತು ತಯಾರಾಗ್ತವೆ ಅಂತ ನಮ್ಗೆ ಗೊತ್ತಿದೆ. ಒಂದು ಗಡಿಗೆ ತಯಾರಾಗುವುದು ಕೂಡ ಹೀಗೆ ಅಲ್ಲ. ಮಣ್ಣು ತಗೋಬೇಕು, ಆ ಮಣ್ಣನ್ನು ಒಂದು ನಿರ್ದಿಷ್ಟ ಆಕಾರದಲ್ಲಿ ಅದಕ್ಕೆ ನೀರು ಹಾಕಿ ಅದನ್ನು ಕಲಸಬೇಕು, ಚೆನ್ನಾಗಿ ತುಳಿಬೇಕು. ತುಳಿದ ಮೇಲೆ ಅದಕ್ಕೊಂದು ಚಕ್ರದಲ್ಲಿಟ್ಟು ಅದನ್ನು ತಿರುಗಬೇಕು, ಅದಕ್ಕೊಂದು ಗಡಿಗೆ ರೂಪ ಕೊಡಬೇಕು. ಅಷ್ಟು ಕೊಟ್ಟ ಮೇಲೆ ಸೂರ್ಯನ ಬಿಸಿಲಲ್ಲಿ ಅದನ್ನು ಕೆಲವು ದಿವಸ ಒಣಗಿಸ್ಬೇಕು. ಇಷ್ಟಾದ ಮೇಲೆ ಮತ್ತೆ ಬೆಂಕಿಗೆ ಹಾಕಿ ಅದನ್ನು ಸುಡಬೇಕು. ಅಷ್ಟು ಸುಟ್ಟಾಗ ಅದ್ರೊಳಗೆ ನೀರೋ ಹಾಲೋ ಹಾಕಿಡ್ಬೋದು. ಇಲ್ಲದೆ ಹೋದರೆ ಸೋರೆ ಹೋಗ್ತದೆ. ಆಮಘಟ ಅಂತ ಕರೀತಾರೆ ಅದನ್ನು. ಹಸಿ ಮಡಿಕೆ ನೋಡ್ಲಿಕ್ಕೆ ಬೇಕಾದ್ರೆ ಚಂದ ಕಾಣಿಸ್ತಿರ್ಬೋದು. ಪಾಪ ಆ ಮಡಿಕೆ ಹಸಿ ಆಗಿದೆ, ಹಾಗೇ ಇರಲಿ, ಅದನ್ನ ಹಾಕಿ ಬಿಸಿಲಲ್ಲಿ ಬೆಂಕಿಯಲ್ಲಿ ಹಾಕಿ ಸುಡೋದು, ಪಾಪ ಅದು ಕಷ್ಟ ಕೊಡೋದು ಬೇಡ ಅಂತ ಅದನ್ನ ಹಾಗೇ ಇಟ್ಟರೆ ಅದನ್ನ ಯಾರು ತೊಗೊಂಡು ಹೋಗ್ತಾರೇನೋ. ತೊಗೊಂಡು ಹೋದ್ರೆ ಅದನ್ನ ಏನು ಲಾಭ ಆಗ್ತದೆ? ಅಲ್ಲಿ ಹಾಕಿ ನೀರೆಲ್ಲ ನಾಳೆ ಬೆಳಿಗ್ಗೆ ಹೊತ್ತಿಗೆ ಸೋರೆ ಹೋಗಿರ್ತದೆ. ಇದು ಕೂಡ ಒಂದು ಘಟನೆ. ಈ ದೇಹ, ನಮ್ಮ ವ್ಯಕ್ತಿತ್ವ ಅನ್ನೋದೇನಿದೆ, ಇದು ಒಂದು ಘಟನೆ. ಈ ಘಟವನ್ನು ತಯಾರು ಮಾಡಿದ ಮೇಲೆ ಅದನ್ನು ಚೆನ್ನಾಗಿ ತಟ್ಟಬೇಕು. ತಟ್ಟಿ ತಯಾರು ಮಾಡಬೇಕು. ಸೂರ್ಯನ ಬಿಸಿಲು ಮತ್ತು ಅಗ್ನಿಯ ಝಳ, ಅಗ್ನಿಯಲ್ಲಿ ಹಾಕ್ಬೇಕು, ಅದನ್ನು ಸುಡಬೇಕು. ಅದನ್ನು ಬರೇ ಗಡಿಗೆ ಅಲ್ಲ, ಒಂದು ಇಟ್ಟಿಗೆಯನ್ನು ಕೂಡ ಸುಡಲೇಬೇಕು. ಸುಡದೆ ಹೋದರೆ ಅದರಿಂದ ಏನು ಕೆಲಸ ಆಗೋದಿಲ್ಲ. ಇಷ್ಟೆಲ್ಲ ಆದಾಗಲೇ ಆ ಒಂದು ಘಟ, ಒಂದು ವ್ಯಕ್ತಿತ್ವ ತಯಾರಾಗ್ತದೆ. ಇದನ್ನು ನಾವೆಲ್ಲ ಗೋರಾ ಕುಂಬಾರನ ಕಥೆ ಕೇಳಿದ್ದೇವೆ. ಗೋರಾ ಕುಂಬಾರ ಮಡಿಕೆ ತಯಾರು ಮಾಡ್ತಿದ್ದ. ಅವನು ಮಣ್ಣಿನ ಮಡಿಕೆ ತಯಾರು ಮಾಡಿ ಯಾವ ಮಡಿಕೆ ಚೆನ್ನಾಗಿ ಬಿಸಿಲಲ್ಲಿ ಬೆಂದು ತಯಾರಾಗಿದೆ ಅಂತ ಹೇಳಿ ಬಲ್ಲವನು ಅಲ್ಲದೆ, ತನ್ನ ಸಂಪರ್ಕಕ್ಕೆ ಬಂದಂಥ ಭಕ್ತರು ಯಾರಿನ್ನೂ ಪ್ರೌಢಾವಸ್ಥೆಗೆ ಬಂದಿಲ್ಲ, ಯಾವ ಪ್ರೌಢಾವಸ್ಥೆಗೆ ಬಂದಿದ್ದಾರೆ, ಆಧ್ಯಾತ್ಮಿಕವಾಗಿ ಯಾರು ಪಕ್ವರು ಯಾರು ಅಪಕ್ವರು ಅನ್ನೋದನ್ನೆಲ್ಲ ಹೇಳುವಂಥ ಶಕ್ತಿ ಇತ್ತು ಅವನಿಗೆ. ಯಾಕೆಂದರೆ ಸ್ವಯಂ ಅವನು ಚೆನ್ನಾಗಿ ಬೆಂದಂಥ ಗಡಿಗೆ ಆಗಿದ್ದ. ಅವನ ಜೀವಮಾನದಲ್ಲಿ ಕೆಲವು ನಾವು ಗಡಿಗೆಯನ್ನು, ಇಟ್ಟಿಗೆಯನ್ನು ಹೇಗೆ ತಟ್ಟಿ ನೋಡಿ ಅದು ಸರಿ ಇದೆಯೋ ಇಲ್ಲೋ ಅಂತ ನೋಡಿ ಆಮೇಲೆ ಖರೀದಿ ಮಾಡ್ತೀವಲ್ಲ, ಆಗ ಆ ಗೋರಾ ಕುಂಬಾರನು ಕೂಡ ಇವುಗಳನ್ನೆಲ್ಲ ಪಕ್ವ ಆಗಿದೆಯೋ ಇಲ್ಲೋ ಅಂತ ನೋಡ್ತಿದ್ದ ಅನ್ನೋದನ್ನ ಅವನ ಕಥಾದಲ್ಲಿ ನೋಡಿದ್ದೇವೆ. ಭಗವಂತ ಅವನು ಕಮ್ಮಾರನಂತೆ, ಅವನು ಕುಂಬಾರನಂತೆ ಅಂತ ಶಾಸ್ತ್ರ ಅವನನ್ನು ವರ್ಣನೆ ಮಾಡ್ತದೆ. ನಮ್ಮ ಕರ್ಮಾರೇಭ್ಯ ಕುಲಾಲೇಭ್ಯ ಅಂತ. ಮೂಲ ದೊಡ್ಡ ಕುಂಬಾರ ಅವನೇ, ದೊಡ್ಡ ಕಮ್ಮಾರ ಅವನೇ, ಹಾಗೆ ದೊಡ್ಡ ಅಕ್ಕಸಾಲಿಗನು ಕೂಡ ಅವನೇ. ನಾವು ಪಾಪ ಗಡಿಗೆಗೆ ಭಾಳ ನೋವಾಗಬಾರ್ದು, ಬಿಸಿಲಲ್ಲಿ ಅದು ಬಿಸಿಲು ಬೆಂಕಿಗೆ ಸಿಕ್ಕು ಕಷ್ಟಪಡಬಾರ್ದು ಅಂತ ಹೇಳಿ ಅದನ್ನು ತಂಪಾದ ವಾತಾವರಣದಲ್ಲಿ ಇಟ್ಟಿದ್ರೆ ಅಂಥ ಗಡಿಗೆಯಿಂದ ಉಪಯೋಗ ಏನು? ಆದರೆ ಅದರಂತೆ
ಈ ಜೀವನ ವ್ಯಕ್ತಿತ್ವವೂ ಕೂಡ ನಾನಾ ಥರದ ಕಷ್ಟ ನಷ್ಟ ಇತ್ಯಾದಿಗಳೆಲ್ಲ ಎದುರಿಸಿ ಹೊರಗೆ ಬಂದಾಗಲೇ ಅದರಿಂದ ಏನಾದರೂ ಅದಕ್ಕೂ ಉಪಯೋಗ, ಆ ವ್ಯಕ್ತಿತ್ವದಿಂದ ಈ ಸಮಾಜಕ್ಕೂ ಉಪಯೋಗ. ಇದ್ರ ಹಿಂದೆಲ್ಲ ಏನಿದೆ ಅಂತಂದ್ರೆ ನೈವಾನ್ಯದ ಲೋಹಮಿವ ಪ್ರತಪ್ತಂ. ಒಂದಿಷ್ಟು ರಾಶಿ ಕಬ್ಬಿಣ ಖರೀದಿ ಮಾಡ್ಕೊಂಡು ಬಂದ್ವಿ. ಅದನ್ನು ಬೆಂಕಿಗೆ ಹಾಕಿ ಮುಂದೆ ಸೂಜಿ ಕಡಾಯಿ ಖಡ್ಗ ಇತ್ಯಾದಿ ಮಾಡಿದರೆ ಉಪಯೋಗ. ಪಾಪ ಲೋಹಕ್ಕೇನು ಬಿಸಿ ತಾಕಬಾರ್ದು, ಅದು ಆರಾಮಾಗಿರ್ಲಿ ಅಂತೇಳಿ ಒಂದು ಮೂಲೆಯಲ್ಲಿ ತಂದು ಇಟ್ಟಿದ್ರೆ ಮುಂದೆ ಅದರಿಂದ ಉಪಯೋಗ ಏನು? ಆ ಲೋಹಕ್ಕೆ ನೀವು ಕಬ್ಬಿಣಕ್ಕೆ ಬಂಗಾರದ ಗಟ್ಟಿಗೆ ಬಂಗಾರದ ಬಿಸ್ಕೆಟಿಗೆ ಬೇಕಾದ ದುಡ್ಡು ಕೊಟ್ಟಿರ್ಬೋದು. ಅದು ಏನೂ ಕಷ್ಟ ಸೋಸದೆ ಹೋದರೆ, ಬೆಂಕಿಗೆ ಬೀಳದೆ ಹೋದರೆ ಅದರಿಂದ ಯಾರಿಗೂ ಉಪಯೋಗ ಇಲ್ಲ, ಅದಕ್ಕೆ ಬೆಲೆನೇ ಬರೋದಿಲ್ಲ. ಅದರಂತೆ ಜೀವಕ್ಕೂ ಕೂಡ ಒಂದು ಬೆಲೆ ಬರೋದು ಯಾವಾಗ? ಅನೇಕ ಥರದ ಕಷ್ಟ ನಷ್ಟ ಇದನ್ನೆಲ್ಲ ಸೋಸಿದಾಗಲೇ. ಇದು ಅದ್ರ ಹಿಂದೆ ಇರುವಂತಹ ಶಕ್ತಿ. ಭಗವಂತನ ಮಹಿಮೆ ಅದು ಹೌದು. ಬೆಂಕಿ ಹೇಗೆ ಲೋಹಗಳಿಗೆ ಬೇರೆ ಬೇರೆ ರೂಪ ಕೊಡ್ತದೋ ಹಾಗೆ ಭಗವಂತನೇ ನೀನು ಕೂಡ ಕಮ್ಮಾರನಂತೆ ಅಕ್ಕಸಾಲಿಗನಂತೆ ಅನೇಕ ರೂಪಗಳನ್ನು ನಮಗೆಲ್ಲ ಕೊಡ್ತಿ ಅಂತ ಧ್ಯಾನ ಮಾಡುವಾಗ ಅದು ನಿನ್ನ ಶಕ್ತಿ ಹೌದು. ಅದರಂತೆ ನಾವು ಅನೇಕ ರೂಪಗಳನ್ನು ಅನೇಕ ಹಂತಗಳನ್ನು ಹಾದು ಮುಂದೆ ಹೋಗ್ತೀವಲ್ಲ, ಆವಾಗ ಅನೇಕ ಕಷ್ಟಗಳನ್ನು ನಾವು ಅನುಭವಿಸ್ತೀವಲ್ಲ, ಅದೆಲ್ಲ ನೀನು ನಮ್ಮನ್ನ ಅಕ್ಕಸಾಲಿಗನಂತೆ ಕಮ್ಮಾರನಂತೆ ಆಯಾ ಹಂತಗಳ ಮೂಲಕ ಒಯ್ಯುವುದು. ನಮ್ಮ ಹಿತಕ್ಕಾಗಿಯೇ ಇದನ್ನು ಮಾಡ್ತಾ ಇದ್ದೆ. ನಮಗೇ ನಾಳೆ ಬೆಲೆ ಬರೋದು. ಅಕ್ಕಸಾಲಿಗನ ಅಂಗಡಿಗೆ ನಾವು ಹೋಗಿ ಬೆಲೆ ಯಾವುದಕ್ಕೆ ಕೊಡ್ತೇವೆ? ಆ ಬಂಗಾರದ ಗಟ್ಟಿ ಆಭರಣಕ್ಕೆ ಕೊಡ್ತೇವೆ, ಉಂಗುರ ಸರ ಇತ್ಯಾದಿಗಳಿಗೆ. ಅಕ್ಕಸಾಲಿಗ ಇದನ್ನು ಭಾರಿ ಮಾಡಿದ್ದಾನೆ ಅಂತ ಹೇಳಿ ಅವನಿಗೊಂದಿಷ್ಟು ಬೆಲೆ ಕೊಟ್ಟು ಅವನನ್ನ ಯಾರು ತೊಗೊಂಡು ಹೋಗೋದಿಲ್ಲ. ಅವನು ಎಲ್ಲಿರ್ಬೇಕು ಅಲ್ಲೇ ಇರ್ತಾನೆ, ದುಡ್ಡು ಅವನ ಕಿಸೆಗೆ ಸೇರ್ತದೆ. ಬೆಲೆ ಬರುವುದು ಮತ್ತು ಅದನ್ನು ಬಂಗಾರದ ಆಭರಣವನ್ನು ತೊಗೊಂಡು ಹೋಗಿ ಮನೆಯಲ್ಲಿ ಉಪಯೋಗ ಮಾಡುವವರು, ದೇವರಿಗೆ ಅಲಂಕಾರವಾಗಿ ಅದನ್ನು ಹಾಕೋರು ಯಾರು? ನಾವು ಹಾಕೋರು. ತೊಗೊಂಡು ಹೋಗುವುದು ಆಭರಣವನ್ನು, ಅಕ್ಕಸಾಲಿಗನಲ್ಲ. ಅವನು ಎಲ್ಲಿರ್ಬೇಕೋ ಅಲ್ಲೇ ಇರ್ತಾನೆ ಮನೆಯೊಳಗೆ. ಅದರಂತೆ ಈ ಜೀವವು ಕೂಡ ಒಂದು ಸ್ವರ್ಣ ಇದ್ದಂತೆ. ಇಲ್ಲಿ ಇದನ್ನು ಗಮನಿಸ್ಬೇಕು. ಈ ಲೋಹಕ್ಕೆ ಹಾಕ್ತಾರಲ್ಲ, ಲೋಹಕ್ಕೆ ಕಬ್ಬಿಣವನ್ನ, ಬೆಳ್ಳಿಯನ್ನ, ಬಂಗಾರ, ತಾಮ್ರ ಇತ್ಯಾದಿಗಳನ್ನ ಹಾಕ್ತಾರಲ್ಲ, ಅದು ಅವಾಗ ರೂಪಾಂತರ ಪಡ್ಕೋತದಂತ ಅಷ್ಟೇ ಬಂತಲ್ಲ. ಅಲ್ಲಿ ಇನ್ನೊಂದು ಸಂಗತಿ ಇದೆ, ನಾವು ಅದನ್ನ ಇಲ್ಲಿ ಭಾಗವತದಲ್ಲಿ ಬರಲಿಲ್ಲ, ಅದು ಬೃಹದಾರಣ್ಯಕ ಉಪನಿಷತ್ನಲ್ಲಿ ಬರ್ತದೆ. ಅದೇನೆಂದ್ರೆ, ನೀವು ಲೋಹವನ್ನ ಬೆಂಕಿಗೆ ಹಾಕಿದಾಗ ಲೋಹ ತನ್ನ ಕೊಳೆಯನ್ನು ಕಳ್ಕೋತದೆ. ಅದರೊಳಗಿರೋ ಮಾಲಿನ್ಯ ಹೋಗ್ತದಲ್ಲ, ಮಾಲಿನ್ಯ ಸುಮ್ಮನೆ ನೀವು ಬಿಟ್ಟರು ಹೋಗೋದಿಲ್ಲ. ಬಂಗಾರದ ಆಭರಣ, ಅದೊಂದು ಸರ ಅಥವಾ ಅದೊಂದು ಕಿರೀಟ ಏನೇ ಆದ್ಮೇಲೆ, ತಯಾರು ಮಾಡಿದ ಮೇಲೂ ಕೂಡ ಕೆಲವು ವರ್ಷ ಆದ್ಮೇಲೆ ಅದಕ್ಕೆ ಮತ್ತೇನಾದರೂ ಮಾಲಿನ್ಯ ಸೇರ್ಕೊಂಡಿದ್ರೆ ಅದನ್ನೆಲ್ಲ ಮುರಿಸಿ ಆ ಬಂಗಾರ, ಆ ಕಿರೀಟವನ್ನೆಲ್ಲ ಮತ್ತೆ ಬಂಗಾರ ಮಾಡಿ ಅದರೊಳಗಿರೋ ಕಶ್ಮಲವನ್ನೆಲ್ಲ ತೆಗೆದು ಮತ್ತೆ ಬೆಂಕಿಗೆ ಹಾಕಿ ಅದು ಇನ್ನೊಂದು ಆಭರಣ ಮಾಡಬೇಕಾಗ್ತದೆ. ಅಥವಾ ಅದೇ ಆಭರಣ, ಅದೇ ಸರ, ಅದೇ ಉಂಗುರಕ್ಕೆ ಬೆಂಕಿಯ ಸ್ಪರ್ಶ ಕೊಟ್ಟು ಅದನ್ನು ಮತ್ತೆ ಈ ಹೊಳಪು ಅದಕ್ಕೆ ಕೊಟ್ಟು ನಾವು ಅದನ್ನು ಉಪಯೋಗ ಮಾಡಬೇಕಾಗ್ತದೆ. ಕೆಲವು ಸರಿ ನಾವು ಯಾವುದಾದ್ರೂ ದೇವರ ಪೂಜಾರ್ಥವಾಗಿ ಉಪಯೋಗ ಮಾಡುವಂಥ ಪಾತ್ರಗಳಿರ್ತಾವಲ್ಲ, ಆ ಪಾತ್ರ ಯಾವತ್ತೂ ಎಂಜಲು ಇತ್ಯಾದಿ ಆಗದೇ ಇರುವಂತೆ ಅದನ್ನು ನೋಡ್ಕೋಬೇಕು. ಎಂಜಲು ಮುಸುರೆ ಆಗದೇ ಇರುವಂತೆ. ಆಕಸ್ಮಿಕವಾಗಿ ಅದಕ್ಕೇನೋ ಎಂಜಲು ಮುಸುರೆ ಸ್ಪರ್ಶ ಆಯಿತು ದೇವರ ಉಪಕರಣಗಳಿಗೆ, ಅವಾಗ ಅದನ್ನೇನು ಮಾಡ್ತಾರೆ? ಹಾಗೆ ಇಟ್ಕೊಂಡು ಕೂತಿರೋದಿಲ್ಲ, ಅದಕ್ಕೆ ಕೆಂಡ ಸ್ಪರ್ಶ ಮಾಡಿಸ್ತಾರೆ. ಒಂದು ಕೆಂಡ ತಯಾರು ಮಾಡಿ ಅದ್ರ ಮೇಲೆ ಇದನ್ನು ಹಾಕ್ತಾರೆ, ಇವನ್ ಪಾತ್ರಗಳನ್ನು. ದೀರ್ಘಕಾಲ ಅಲ್ಲಿ ಇಡೋದಿಲ್ಲ, ಬೆಂಕಿ ಸ್ಪರ್ಶ ಆಗಲಿ ಅಷ್ಟೇ. ದೀರ್ಘಕಾಲ ಇಟ್ಟು ಸುಟ್ಟು ಬೂದಿಯಾಗಿ ಹೋದಾವ, ಆ ಥರ ಮಾಡೋದಿಲ್ಲ, ಬೆಂಕಿ ಸ್ಪರ್ಶ ಆಗಲಿ. ಹಾಗೆ ಅದನ್ನು ಮತ್ತೆ ತೊಗೊಂಡ್ಬರ್ತಾರೆ, ಇನ್ನು ದೇವರ ಪೂಜೆಗೆ ಇದು ಉಪಯುಕ್ತ ಅಂತ ಆಲೋಚನೆ ಮಾಡ್ತಾರೆ. ಇದು ಎಲ್ಲ ಕಡೆನೂ ಹೀಗೆ ಮಾಡ್ತಾರೆ. ಅದರಲ್ಲೂ ಈ ಬಂಗಾರದ ಆಭರಣಗಳೇನಿವೆ, ಕೆಲವು ಕಡೆ ಆ ಸಂಪ್ರದಾಯ ಇದೆ. ಅದು ಇಲ್ಲಿಯೂ ಎಲ್ಲಿಯಾದರೂ ಇದ್ದಿರಬಹುದು. ಮೈಸೂರು ಮಹಾರಾಜರ ಅರಮನೆಯಲ್ಲಿ ಮತ್ತು ಶ್ರೀರಂಗಪಟ್ಟಣದ ದೇವಸ್ಥಾನದಲ್ಲೆಲ್ಲ ಆ ಸಂಪ್ರದಾಯ ಇತ್ತಂತೆ. ಅದು ಹೇಗೆಂದರೆ, ರಾಜಮನೆತನದವರು ತಾವು ಹಾಕೊಳ್ಳುವಂಥ ಆಭರಣಗಳನ್ನು ತಾವು ಯಾವತ್ತೂ ಆಭರಣಗಳನ್ನ ಹಾಕೋತಿರ್ತಾರೆ. ಅದೇ ಆಭರಣಗಳನ್ನು ವರ್ಷಕ್ಕೊಂದ್ಸರಿ 2 ಸರಿ ದೇವರಿಗೆ ತೊಡಸ್ತಿದ್ರು. ದೇವರಿಗಾಗಿ ಮೀಸಲಾಗಿರುವ ಆಭರಣಗಳು ಕೆಲವು ಬೇರೆ. ತಮ್ಮ ಆಭರಣಗಳನ್ನು ಕೆಲವು ಬಾರಿ ದೇವರಿಗೆ ಹಾಕುವುದು ಮಾಡ್ತಿದ್ರು. ಅದು ಹೇಗೆಂದ್ರೆ ಬೆಂಕಿ ಸ್ಪರ್ಶ ಇತ್ಯಾದಿಗಳನ್ನು ಮಾಡಿ ಅಂತ ನಾನು ನೋಡಿದ್ದಿದೆ. ಬೇರೆ ಬೆಳ್ಳಿ ಇತ್ಯಾದಿಗಳಲ್ಲ, ಬಂಗಾರದ ಆಭರಣಗಳಿಗೆ ಮಾತ್ರ ಕಥಾ ಅಲ್ಲಿ ಕೇಳಿದ್ದು ಗೊತ್ತಿದೆ. ಅಂತೂ ಬೆಂಕಿ ಅನ್ನೋದು ಎಲ್ಲ ಥರದ ದೋಷಗಳನ್ನು
ಸಂಹಾರ ಮಾಡುವಂಥ ಶಕ್ತಿ ಅದು. ಅದಕ್ಕಾಗಿ ಅದನ್ನು ಹಾಗೇ ಇಟ್ಟರೆ ದೋಷವೂ ಹೋಗೋದಿಲ್ಲ, ಬೇಕಾದ ರೂಪಾಂತರವೂ ಬರೋದಿಲ್ಲ. ಅದಕ್ಕಾಗಿ ಬೆಂಕಿಗೆ ಹಾಕಿ ಅಲ್ಲಿರೋ ಕೊಳೆಯನ್ನೆಲ್ಲ ಕಳೆದು ಮುಂದೆ ಅದನ್ನು ಸರಿ ಮಾಡಬೇಕಾಗ್ತದೆ. ಅದನ್ನು ಉಪನಿಷತ್ನಲ್ಲಿ ಹೇಳ್ತಾರೆ. ಸ್ವರ್ಣಕಾರ ಯಥಾ ಸ್ವರ್ಣ ಮಲಂ ಅಗ್ನೌ ನಿಹತ್ಯ. ಸ್ವರ್ಣಕಾರ ಅಂದ್ರೆ ಅಕ್ಕಸಾಲಿಗೆ. ಅಗ್ನಿಯಲ್ಲಿ ಹಾಕಿ ಅದರ ಮಲವನ್ನು ಕಳೆದು ಅದು ಶುದ್ಧ ಆದಮೇಲೆ ಶುದ್ಧೇನ ತೇನ ಚಾತ್ಮೇಷ್ಟಂ ಕುರುತೆ ರೂಪಮಂಜಸ. ಅದರಿಂದ ಮತ್ತೊಂದು ರೂಪವನ್ನು ಅವನು ತಯಾರು ಮಾಡ್ತಾನೆ. ಹೇಗೆ ರೂಪ ಕೊಡಬೇಕೋ ಆ ರೂಪ ಕೊಡ್ತಾನೆ. ಏವಂಸ ಭಗವಾನ್ ವಿಷ್ಣು ಜೀವರ ಸ್ವರ್ಣಸ್ಯನ್ಮಲಂ. ಪರಮಾತ್ಮನ ಈ ಜೀವವನ್ನು ಯಾವ ಥರ ಕಾಪಾಡ್ತಾನೆ ಅಂದರೆ ಬಂಗಾರದಂತೆ. ನಾವು ಗಮನಿಸ್ಬೇಕಾದ ಸಂಗತಿ. ನಾವು ಮಕ್ಕಳನ್ನು ಮೊಮ್ಮಕ್ಕಳನ್ನು ಏನಂತ ಅಕ್ಕರೆ ಮಾಡ್ತೀವಿ, ಮುದ್ದು ಮಾಡ್ತೀವಿ, ಇದು ನನ್ನ ಬಂಗಾರ ಅಂತ. ಅವೇನು ಬಂಗಾರ ಆಗಿರೋದಿಲ್ಲ, ಮಾಡ್ತಾರೆ ಹಾಗೆ. ಆದರೆ ಅಕ್ಷರಶಃ ಭಗವಂತನ ದೃಷ್ಟಿಯಲ್ಲಿ ಎಲ್ಲ ಜೀವರು ಬಂಗಾರದಂತೆ ಬಹಳ ಪ್ರೀತಿಯಿಂದ ಅವರನ್ನು ಸಾಕಿ ಸಲಹೆ ಅವರಲ್ಲಿರೋ ದೋಷವನ್ನೆಲ್ಲ ಕಳೆದು ಅವ್ರಿಗೊಂದು ಒಳ್ಳೆ ರೂಪ ಕೊಟ್ಟು ಅವ್ರನ್ನ ತನ್ನ ಕಡೆ ಕಳ್ಕೊತಾರೆ. ಅದು ಭಗವಂತನ ಸಾನ್ನಿಧ್ಯಕ್ಕೆ ನಾವು ಹೋಗೋದು ಅಂದ್ರೆ ಅದರ ಅರ್ಥ. ಏವಂಸ ಭಗವಾನ್ ವಿಷ್ಣು ಜೀವಸ್ವರ್ಣಸ್ಯ. ಜೀವ ಅನ್ನೋದೊಂದು ಬಂಗಾರ ಇದ್ದಂತೆ ಭಗವಂತನ ದೃಷ್ಟಿಯಲ್ಲಿ. ಜೀವಸ್ವರ್ಣಸ್ಯ ಎನ್ಮಲಂ ಅವಿದ್ಯಾ ಕಾಮ ಕರ್ಮಾದ್ಯಂ ಆತ್ಮಾಗ್ನವು ನಾಶ್ಯತ ಸರ್ವಕೃತ. ನಮ್ಮಲ್ಲಿ ಏನು ಮಲ, ಇದು ಮಲ ನಮ್ಗೆ ಗೊತ್ತಿರಬೇಕು. ಬಂಗಾರದ ಆಭರಣಕ್ಕೆ ದೀರ್ಘಕಾಲ ಉಪಯೋಗ ಮಾಡಿ ಮಾಡಿ ಅಲ್ಲಿ ಏನೋ ಸೇರ್ಕೊಂಡಿರ್ತದೆ. ಕೆಲವು ಕಡೆ ಅಲ್ಲಿ ಮೂಲ ಬಂಗಾರಕ್ಕಿಂತ ಮತ್ತೊಂದು ಯಾವುದೋ ಲೋಹವೇ ಜಾಸ್ತಿ ಆಗಿ ನಾವು ಮೋಸ ಹೋಗಿ ಅಂಗಡಿಯಿಂದ ಅದನ್ನು ಖರೀದಿ ಮಾಡಿ ತಂದಿಟ್ಕೊಂಡು ಕೂತಿರ್ತೇವೆ. ಅದನ್ನೆಲ್ಲ ಸರಿ ಮಾಡಬೇಕಾಗ್ತದೆ. ಒಂದು ಶುದ್ಧ ಬಂಗಾರ, ಅಪರಂಜಿ ಬಂಗಾರವನ್ನು ಉಪಯೋಗ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೊಂದಿಷ್ಟು ತಾಮ್ರ ಇತ್ಯಾದಿ ಲೋಹ ಸೇರಲೇಬೇಕು. ಎಷ್ಟು ಸೇರಬೇಕೋ ಅಷ್ಟೇ ಸೇರಬೇಕು. ಅದಕ್ಕಿಂತ ಹೆಚ್ಚು ಸೇರಿದರೆ ಅದನ್ನೆಲ್ಲ ಕಳಿಬೇಕಾಗ್ತದೆ, ಸ್ವಚ್ಛ ಮಾಡಬೇಕಾಗ್ತದೆ. ನಮ್ಮಲ್ಲಿ ಏನು ದೋಷ ಅಂದರೆ ಅವಿದ್ಯಾ, ಅಜ್ಞಾನ, ಕಾಮ, ಕ್ರೋಧ, ಈ ಎಲ್ಲ ದೋಷಗಳು ನಮ್ಮಲ್ಲಿವೆ. ಅವಿದ್ಯಾ ಕಾಮಕರ್ಮಾದ್ಯಂ ಆತ್ಮಾಗ್ನವು. ಅಗ್ನಿ ಯಾವುದು? ಸ್ವಯಂ ಭಗವಂತನೇ ಒಂದು ಅಗ್ನಿ, ಅದು ಸರಿಯೇ. ಅದರಲ್ಲಿ ತತ್ವಜ್ಞಾನ ಅನ್ನೋದು ಒಂದು ಅಗ್ನಿ. ಭಗವದ್ಗೀತಾ ಅದರಲ್ಲಿ ಬಂದಿದೆ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅಂತ. ಜ್ಞಾನವೆಂಬ ಅಗ್ನಿ ನಮ್ಮೆಲ್ಲ ಕರ್ಮಗಳನ್ನು ಸುಟ್ಟು ಬೂದಿ ಮಾಡ್ತದಂತೆ. ಆತ್ಮಾಗ್ನಿ ಅಂದ್ರೆ ಏನು? ಭಗವಂತನೇ ಒಂದು ಅಗ್ನಿ, ಭಗವಂತನ ತತ್ವಜ್ಞಾನವೇ ಒಂದು ಅಗ್ನಿ. ಅಲ್ಲಿ ಹಾಕಿ ಅದರಿಂದ ಅವನನ್ನು ಸ್ವಚ್ಛ ಮಾಡಿ ಸ್ವೇಚ್ಛೆಯ ಕುರುತೆಯ ರೂಪಂ ತದ್ಯೋಗ್ಯಂ ತಸ್ಯ ಮುಕ್ತಿಗಂ. ಆ ಮೂಲಕ ಅವನನ್ನು ಮುಕ್ತಿಗೆ ಏರಿಸ್ತಾನೆ. ನಮಗೆ ಬಂಗಾರಕ್ಕೆ ಏನೂ ಗೊತ್ತಿಲ್ಲ, ಜಡ. ನಾವು ಕೆಲವು ಲೌಕಿಕ ಉದಾಹರಣೆಗಳನ್ನು ನೋಡ್ಬೇಕು. ಒಂದು ಮಗು, ಸಣ್ಣ ಮಗುವಿಗೆ ಸ್ನಾನ ಮಾಡಿಸ್ತೀನಿ ಅಂದ್ರೆ ಅದೇನು ಮಾಡ್ತದೆ? ಸ್ನಾನ ಮಾಡಲಿಕ್ಕೆ ಒಲ್ಲೆ ಅಂತಿರ್ತದೆ. ಯಾಕೆಂದ್ರೆ ಆ ತಲೆಗೆ ಎಣ್ಣೆ ಹಚ್ಚೋದು, ತಿಕ್ಕೋದು, ಅದು ಕಿರಿಕಿರಿ ಅನಿಸ್ತಿರ್ತದೆ. ಸ್ನಾನ ಮಾಡಿದ್ರೆ ಕೊಳೆಯಾಗಿ ಹೊಲಸು ವಾಸನೆ ಬರ್ತೀಯೋ, ದುರ್ಗಂಧ ನಾರ್ತದೆ, ಬೇಡ ಅಂತ ಹೇಳಿದ್ರು ಅದು ಕೇಳ್ತಿರೋದಿಲ್ಲ. ಯಾಕಂದ್ರೆ ಅದು ಗೊತ್ತೇ ಇಲ್ಲ, ಅಜ್ಞಾನಿ ಅದು. ಸ್ನಾನ ಮಾಡುವಾಗ ತಲೆಗೆ ಎಣ್ಣೆ ಹಚ್ಚಿ ಸೀಗೆ ಪುಡಿ ಹಚ್ಚಿ ಸ್ನಾನ ಮಾಡಿಸುವಾಗ ಅಲ್ಲಿ ಕಣ್ಣಿಗೆ ಕಿಲೋ ಸೀಗೆ ಪುಡಿ ಹೋಗ್ತದೆ, ಕಿರಿಕಿರಿ ಆಗ್ತದೆ, ಅದಕ್ಕೆ ಎಲ್ಲ ಸರಿ, ಬೇಡ ಅಂತಿರ್ತದೆ. ಲೌಕಿಕ ಉದಾಹರಣೆ. ಭಗವಂತನ ಪಾಲಿಗೆ ನಾವು ಮಕ್ಕಳು. ಅಯಂ ಪಿತಾ ಏತೇ ಪುತ್ರಾಹ ಅಂತ ಐತರಿ ಉಪನಿಷತ್ತು. ಈ ಮಕ್ಕಳಿಗೆ ಅವನು ಸ್ನಾನ ಮಾಡಿಸ್ಲಿಕ್ಕೆ ಹೊರಟಿದ್ದಾನೆ. ಅವ್ರ ಮೈ ಕೈ ತಿಕ್ಕಿ ಅವ್ರ ಕಶ್ಮಲವನ್ನೆಲ್ಲ ಕಳೆದು ಹಾಕ್ಲಿಕ್ಕೆ ಹೊರಟಿದ್ದಾನೆ. ಕೆಲವು ಬಾರಿ ಬೇಕು ಅಂದ್ರೆ ನೀರು ಉಪಯೋಗ ಮಾಡ್ತಾನೆ, ಕೆಲವು ಬಾರಿ ಮಣ್ಣು ಉಪಯೋಗ ಮಾಡ್ತಾನೆ, ಕೆಲವು ಬಾರಿ ಬೆಂಕಿಯನ್ನೇ ಉಪಯೋಗ ಮಾಡ್ತಾನೆ. ಎಲ್ಲವನ್ನೂ ಉಪಯೋಗ ಮಾಡಿ ಮಾಡಿ ಮೈ ತಿಕ್ತಾನೆ. ಇವನು ಬೇಡ ಅಂತಾನೆ, ಸ್ನಾನವೇ ಬೇಡ ಅಂತಿರ್ತಾವ ಮಕ್ಕಳು. ಹಾಗೆ ಇವನು ಜೀವ ತತ್ವಜ್ಞಾನ ಎಂಬ ಅಗ್ನಿ, ಇದು ಬೇಡ ನನಗೆ, ಅಜ್ಞಾನ ಉಪಯೋಗ ಮಾಡೋರ್ರಿ. ಅದಕ್ಕೆ ನನ್ನ ಮೈಯನ್ನ ಮನಸ್ಸನ್ನ ತತ್ವಜ್ಞಾನ ಎಂಬ ಬೆಂಕಿಗೆ ಒಡ್ಡಿ ಆ ಝಳ ಯಾರು ಅನುಭವಿಸೋರು, ಆ ಕಾವು ಯಾರು ಅನುಭವಿಸೋರು? ನಾ ಆರಾಮಾಗಿ ತಂಪಾಗಿ ಕೂತಿರ್ತೀನಿ ಅಂತ. ಮೈ ಕೊಳಕಾಗಿರೋದು ಇವನು ಗಮನಕ್ಕೆ ಬರೋದಿಲ್ಲ. ಆ ಕೊಳಕನ್ನೇ ಆರಾಮ ಅಂತ ತಿಳ್ಕೊಂಡು ಕೂತಿರ್ತಾನೆ. ಭಗವಂತ ಬಿಡೋಲ್ಲ, ಕಷ್ಟಕ್ಕೆ ಹಾಕೇ ಹಾಕ್ತಾನೆ. ಈ ಜೀವಮಾನದಲ್ಲಿ ಕಷ್ಟಕ್ಕೆ ಹಾಕಿ ಸಿಲುಕಿಸಿ ನಾನಾ ಥರದ ಕಷ್ಟ ನಷ್ಟಗಳನ್ನು ಅವನಿಗೆ ಕೊಟ್ಟು ಅವನ ಪಕ್ವನನ್ನಾಗಿ ಮಾಡಿ ಹೊರಗೆ ತರ್ತಾನೆ. ಇದು ನಾವು ನೋಡ್ಬೇಕಾದಂಥ ಸಂಗತಿ. ಜೀವ ಸ್ವರ್ಣಸ್ಯನ್ಮಲಂ. ಜೀವ ಅನ್ನೋದೊಂದು ಹೀಗೆ ಬಂಗಾರ, ಆ ಭಗವಂತನ ಪಾಲಿಗೆ ಒಂದು ಬಂಗಾರ ಇದ್ದಂತೆ.
ಶರೀರಂ ನಿಹತ್ಯ ಅವಿದ್ಯಾಂ ಗಮಯಿತ್ವ, ನಮ್ಮ ಅಜ್ಞಾನವನ್ನು ಕಳೆದು ಅನ್ಯನ್ನವತರಂ ಕಲ್ಯಾಣತರಂ ರೂಪಂ ವಿಧತ್ತೆ. ನಾಳೆ ನಾವು ಒಂದು ಶುದ್ಧವಾದ ರೂಪ ಪಡ್ತೀವಿ, ಅದೇನು ಸಾಮಾನ್ಯ ಅಲ್ಲ, ನವತರಂ, ಹೊಸ ಹೊಸ ರೂಪ, ಕಲ್ಯಾಣತರಂ, ಅತ್ಯಂತ ಮಂಗಳಕರವಾದ ರೂಪ ನಮಗೂ ಬರೋದಿದೆ. ಆದರೆ ಇವತ್ತು ಅಜ್ಞಾನದಿಂದಾಗೆ ಇದೇ ಇರಲಿ, ಇದೇ ಹೊಲಸು ದುರ್ಗಂಧ ನಾರುವ ಶರೀರ, ಇದೇ ಜನಸಂಘ, ಇಲ್ಲೇ ಇದ್ದು ಇದೇ ಅಜ್ಞಾನದಲ್ಲೇ ತೊಳಲಾಡಬೇಕು ಅಂತೇಳಿ. ಇದು ಬೇಡ, ಇನ್ನೂ ಸುಂದರವಾದ ರೂಪವನ್ನು ನಿನಗೆ ಕೊಡ್ತೇನೆ ಅಂತ ಕರೆದ್ರೆ ಅವ್ನು ಬರೋದಿಲ್ಲ. ಆದ್ರೂ ಭಗವಂತ ಬಿಡೋಲ್ಲ, ಕರ್ಕೊಂಡು ಹೋಗೇ ಹೋಗ್ತಾನೆ. ಒಂದು ಮಹಾಭಾರತದ ಶ್ಲೋಕವನ್ನು ನೆನಪಿಗೆ ಬರ್ತದೆ, ಅದೊಂದನ್ನು ಹೇಳಿ ಇವತ್ತಿನ ಈ ಭಾಗ ಸಮಾಪ್ತ ಮಾಡ್ತೇನೆ. ಅಸ್ಮಿನ್ ಮಹಾಮೋಹಮಯೇ ಕಟಾಹೆ ಸೂರ್ಯಾಗ್ನಿನ ರಾತ್ರಿ ದಿವೇಂಧನೇನ ಮಾಸರ್ತು ದರ್ವೀ ಪರಿಘಟ್ಟನೇನ ಭೂತಾನಿ ಕಾಲಹ ಪಚತಿ ಇತಿ ವಾರ್ತಾ. ಪಾಂಡವರು ವನವಾಸದಲ್ಲಿದ್ದಾಗ ಧರ್ಮರಾಜನಿಗೆ ಒಂದು ಯಕ್ಷ, ಯಾರು ಅಂತ ಗೊತ್ತಿಲ್ಲ, ಅವನು ದೊಡ್ಡ ಯಾವುದೋ ವಿಚಿತ್ರವಾದ ಒಂದು ಶಕ್ತಿ ಅವನಿಗೆ ಸಿಗ್ತದೆ, ಅವನ ತಮ್ಮಂದ್ರಿಗೂ ಸಿಗ್ತದೆ. ಅದು ಅವರೆಲ್ಲ ನೀರಡಿಸಿರ್ತಾರೆ, ನೀರು ಕುಡ್ಲಿಕ್ಕಂತ ಹೋಗ್ತಾರೆ, ಯಾರೂ ನೀರು ಕುಡಿಯುವಂತಿಲ್ಲ, ಇದು ನನ್ನ ಸರೋವರ ಧ್ವನಿ ಕೇಳಿ ಬರ್ತದೆ. ಅವ್ರಿಗೆಲ್ಲರಿಗೂ ಸಿಟ್ಟು, ಇದ್ಯಾವುದು ಕಾಡಿನಲ್ಲಿ ಸರೋವರಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಂಡೆ ಅವ್ರು ಯಾರು, ಎಲ್ಲರೂ ನೀರು ಕುಡಿಲಿಕ್ಕೆ ಹೋಗ್ತಾರೆ, ಎಚ್ಚರ ತಪ್ಪಿ ಬಿದ್ದು ಬಿಡ್ತಾರೆ. ಇವನೊಬ್ಬ ಧರ್ಮರಾಜ ಅಲ್ಲಿ ಬಂದು ನೋಡ್ತಾನೆ, ಎಲ್ಲರೂ 4 ಜನ ಎಚ್ಚರ ತಪ್ಪಿ ಬಿದ್ದಿದ್ದಾರೆ, ಇವನು ನೀರು ಕುಡಿಬೇಕಂತ ಹೋಗ್ತಾನೆ, ಮತ್ತೆ ಅದೇ ಧ್ವನಿ ಕೇಳಿ ಬರ್ತದೆ, ನನ್ನ ಸರೋವರ ನೀರು ಕುಡಿಯುವಂತಿಲ್ಲ. ಸುತ್ತಮುತ್ತಲು ನೋಡಿದ್ರೆ ಯಾರೂ ಕಾಣಿಸ್ತಿಲ್ಲ. ಅದಾದ್ಮೇಲೆ ಹಕ್ಕಿ ಕಾಣಿಸ್ತದೆ, ಕೊಕ್ಕರೆ. ಆಯ್ತು, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು, ಉತ್ತರ ಕೊಟ್ಟು ಆಮೇಲೆ ನೀರು ಕುಡಿಬೇಕು. ಸರಿ, ಈ ಪ್ರಶ್ನೆ ಕೇಳುವಂತ ಸುಂದರವಾದಂಥ ಯಕ್ಷ ಪ್ರಶ್ನೆ ಅಂತ ಕರೀತಾರೆ ಆ ಭಾಗಕ್ಕೆ. ಅನೇಕ ಸುಂದರವಾದಂಥ ಪ್ರಶ್ನೆಗಳನ್ನು ಒಳಗೊಂಡದ್ದಂತ, ಲೌಕಿಕ ಪಾರಮಾರ್ಥಿಕ ಎಲ್ಲನೂ ಒಳಗೊಂಡಂಥ ಒಂದು ರೂಪ. ಅಲ್ಲೊಂದು ಪ್ರಶ್ನೆ ಕೇಳ್ತಾನೆ ಆ ಯಕ್ಷ, ಅವನು ಯಾರೂ ಬೇರೆ ಅಲ್ಲ, ಯಮಧರ್ಮನೇ, ಸ್ವಯಂ ಯಮಧರ್ಮ. ಈ ಧರ್ಮರಾಜನನ್ನು ಪರೀಕ್ಷೆ ಮಾಡ್ಲಿಕ್ಕಂತ ಬಂದವನಷ್ಟೆ. ಒಂದು ಒಳ್ಳೆ ವಾರ್ತೆ ಹೇಳೋ, ವಾರ್ತಾ, ಸುಂದರವಾದ ವಾರ್ತೆ ಹೇಳು ಅಂದಾಗ ಧರ್ಮರಾಜ ಈ ವಾರ್ತೆಯನ್ನು ಹೇಳ್ತಾನೆ. ಈಗ ನಮಗೆ ಜಗತ್ತಿನಲ್ಲಿ ಒಂದು ಒಳ್ಳೆ ವಾರ್ತೆ ಹೇಳ್ರಿ, ನಿನ್ನೆ ಮೊನ್ನೆ ನೋಡಿದ್ದು, ಅವ್ರು ಯಾರೋ ಸೋತಿದ್ದು ಗೆದ್ದಿದ್ದು, ಮತ್ತೆ ಯಾರೋ ಹೊಡೆದಾಡಿದ್ದು ಬಡ್ದಾಡಿದ್ದು, ಯಾರನ್ನೊಬ್ರು ಬೈದದ್ದು, ಎಲ್ಲ ವಾರ್ತೆಗಳು ನಮ್ಗೆ ಹಳತಾಗಿವೆ. ಹೊಸ ವಾರ್ತೆ ಏನಾದರೂ ಹೇಳ್ರಿ, ಬ್ರೇಕಿಂಗ್ ನ್ಯೂಸ್ ಏನಾದರೂ ಹೇಳ್ರಿ ಅಂತ ನಾವು ಚಡಪಡಿಸ್ತಾ ಇರ್ತೇವೆ. ನಮ್ಮ ಮನೋಭಾವ ಮಾಧ್ಯಮಗಳಿಗೆ ಗೊತ್ತು. ಕೆಲಸಕ್ಕೆ ಬಾರದ ಸುದ್ದಿಗಳನ್ನೆಲ್ಲ ಭಾರಿ ಮಹತ್ವದ ಸುದ್ದಿ ಅನ್ನುವಂತೆ ತೋರಿಸಿ ನಮ್ಮ ಸಮಯನೂ ಹಾಳು ಮಾಡಿ, ತಮ್ಮ ಸಮಯನೂ ಹಾಳು ಮಾಡಿಕೊಂಡು ಸಮಾಜ ಹಾಳು ಮಾಡ್ತಿರ್ತಾರೆ. ಮಹತ್ವದ ಸುದ್ದಿಯೊಂದನ್ನಾದ್ರು ಹೇಳು ಅಂತ ಯಕ್ಷ ಕೇಳಿದರೆ ಸುದ್ದಿ ಹೇಳ್ತಾನೆ. ಅಸ್ಮಿನ್ ಮಹಾಮೋಹ ಮಯೇ ಕಟಾಹೆ. ಏನು ಸುದ್ದಿ ಅಂದರೆ, ಇಲ್ಲೊಂದು ದೊಡ್ಡ ಅಡಿಗೆ ನಡೆದಿದೆ, ಈ ಅಡಿಗೆ ನಡೆದದ್ದೇ ದೊಡ್ಡ ಸುದ್ದಿ. ಅದೇನು ಅಡಿಗೆ, ಎಲ್ಲಿ ನಡೆದದ್ದು, ಎಲ್ಲಿ ಅದು, ಮತ್ತೆ ಅಡಿಗೆ ಮಾಡುವವರು ಯಾರು, ಅಡಿಗೆ ಮಾಡುವವರು ಯಾರು ಅಂತ ಗೊತ್ತಾದ್ಮೇಲೆ ಆ ಅಡಿಗೆಯವರಾದರೆ ಒಳ್ಳೆ ಸ್ಪೆಷಲ್ ಪದಾರ್ಥಗಳನ್ನ ತಯಾರು ಮಾಡ್ತಾರೆ, ಅಲ್ಲಿ ಹೋಗಿ ತಿನ್ನೋಣ ಅಂತ ಎಲ್ಲರೂ ಹೋಲಿಗೆ ತಯಾರಾಗ್ತಾರೆ. ಅಡಿಗೆ ಮಾಡುವವರು ಯಾರು, ಮತ್ತೆ ಅಲ್ಲಿ ತಯಾರಾಗಿ ಹೊರಗೆ ಬರುವ ಪದಾರ್ಥ ಯಾವುದು. ಅಡಿಗೆ ಮಾಡುವವರೇನೋ ಎಕ್ಸ್ಪರ್ಟೇ, ಆದರೆ ಕೆಲವು ನಮಗೆ ಇಷ್ಟ ಆಗಬೇಕಲ್ಲ, ಮತ್ತೆ ಎಲ್ಲನೂ ನಮಗೆ ಇಷ್ಟ ಆಗ್ಬೇಕಂತಿಲ್ಲ. ಅದರಿಂದ ನಮ್ದೆಲ್ಲ ಸಮಸ್ಯೆ ಹೀಗಿರ್ತದೆ. ಅಡಿಗೆ ಮಾಡುವವರು ಯಾರು, ಅಲ್ಲಿ ತಯಾರಾಗುವ ಪದಾರ್ಥ ಯಾವುದು, ಮತ್ತೆ ಆ ಅಡಿಗೆ ಎಲ್ಲಿ ಮಾಡ್ತಿದ್ದಾರೆ, ಯಾವ ಮಂದಿರದಲ್ಲಿ, ಯಾವ ಉಪಾಹಾರ ಮಂದಿರದಲ್ಲಿ, ಯಾವ ಭೋಜನ ಶಾಲೆಯಲ್ಲಿ ಅಡಿಗೆ ತಯಾರಾಗ್ತದೆ, ಇದೆಲ್ಲ ನಮ್ಗೆ ಬೇಕು ಸುದ್ದಿ. ಎಲ್ಲಿ ಅಡಿಗೆ ತಯಾರಾಗಿದೆ ಅಂದರೆ ಮಹಾಮೋಹಮಯೇ ಕಟಾಹೆ. ಈ ಸಂಸಾರ ಅನ್ನೋದೇ ದೊಡ್ಡ ಅಡಿಗೆ ಮನೆ. ಇಲ್ಲಿ ಕಡಾಯಿ ಬೇಕಲ್ಲ ಅಡಿಗೆ ತಯಾರಾಗಲಿಕ್ಕೆ. ಕಡಾಯಿ ಯಾವುದು ಅಂದರೆ ಈ ಬ್ರಹ್ಮಾಂಡವೇ ಕಡಾಯಿ. ನಮ್ಮ ಮೋಹದಿಂದ ಪರಮಾತ್ಮ ನಮಗೊಂದು ಮಾಯಾಜಾಲ ಬೀಸಿದ್ದಾನಲ್ಲ, ಆ ಮಾಯಾಜಾಲದಿಂದ ಅವನೇನು ಬ್ರಹ್ಮಾಂಡ ಸೃಷ್ಟಿ ಮಾಡಿದ್ದಾನಲ್ಲ, ಅದೇ ದೊಡ್ಡ ಕಡಾಯಿ. ಆ ಕಡಾಯಿಯಲ್ಲಿ ಬೆಂಕಿ ಯಾವ್ದು ಹಾಗಾದ್ರೆ ಅಂದರೆ ಸೂರ್ಯ ಹಗಲು ರಾತ್ರಿ ಉರಿತಾ ಇದ್ದಾನೆ, ಅವನೇ ಬೆಂಕಿ. ನಮಗೀಗ ಸೂರ್ಯ ಕಾಣಿಸದೇ ಇರ್ಬೋದು, ಇನ್ನೊಂದು ಕಡೆ ಅವನು ಉರಿತಿದ್ದಾನೆ ಸೂರ್ಯ, ಅವನು ಬೆಂಕಿ ಇಲ್ಲಿದ್ದೇ ಇದೆ. ಸೂರ್ಯ ಅಗ್ನಿ. ಮತ್ತು ಹಾಗಾದ್ರೆ ಅಗ್ನಿ ಒಂದಿದ್ರೆ ಸಾಲದು, ಅದಕ್ಕೆ ಉರುವಲು ಬೇಕಲ್ಲ, ಕಟ್ಟಿಗೆ ಇದ್ದಲು ಇತ್ಯಾದಿ ಬೇಕಲ್ಲ. ಅದ್ಯಾವುದು ಅಂದರೆ ಹಗಲು ರಾತ್ರಿಗಳೇ ಅದಕ್ಕೆ ಇಂಧನ. ಹಗಲು ರಾತ್ರಿಯನ್ನು ಕ್ರಮವಾಗಿ ಒಂದಾದ್ಮೇಲೆ ಒಂದು. ಇದಕ್ಕೇನು ನಾವು ನಮ್ಮ ಹೆಸರಲ್ಲಿ ಹೋಗಿ ನೋಂದು ಮಾಡಬೇಕಾಗಿಲ್ಲ, ನಮ್ಮ ಮನೆ ಇಂಧನ ಖಾಲಿ ಆಯಿತು ಇನ್ನೊಂದ್ಸರಿ ತಂದು ಕೊಡ್ರಿ ಅಂತ ಕೇಳಬೇಕಾಗಿಲ್ಲ, ದುಡ್ಡಿಲ್ಲ. ಹಗಲು ರಾತ್ರಿ ಬರ್ತಾ ಇರ್ತವೆ, ಹೋಗ್ತಿರ್ತವೆ. ರಾತ್ರಿ ದಿವೇಂಧನೇನ. ಮತ್ತೆ
ಒಳಗೆ ಅಡಿಗೆ ನಡೆದಿದೆ. ಆ ಅಡಿಗೆಯವ್ರು ಏನು ಮಾಡ್ತಿರ್ತಾರೆ ನಾವು ನೋಡಿ ಗೊತ್ತಿರ್ತದೆ. ಅದ್ರ ಪಕ್ಕದಲ್ಲಿ ನಿಂತು ಅದು ತಳ ಹೊತ್ತಬಾರ್ದಲ್ಲ, ತಳ ಹೊತ್ತಬಾರ್ದು ಅಂತೇಳಿ ಒಂದು ದೊಡ್ಡ ಸೌಟ್ ಹಾಕಿ ತಿರುಗುತ್ತಿರ್ತಾರೆ. ದರ್ವಿ ಅಂತಾರೆ ಅದಕ್ಕೆ. ಮೂಲತಃ ಸೌಟುಗಳನ್ನು ಆ ಕಾಲಕ್ಕೆ ಕಟ್ಟಿಗೆಯಿಂದ ಸೌಟ್ ಮಾಡ್ತಿದ್ರು, ಕೆಲವು ಮರದ ಸೌಟು. ಇವತ್ತೆಲ್ಲದಕ್ಕೂ ಸ್ಟೀಲು ಇತ್ಯಾದಿ ಲೋಹಗಳು ಬಂದಿವೆ. ಆದರೆ ದರ್ವಿ ಅಂದರೆ ದಾರು ಅಂದರೆ ಮರದಿಂದ ತಯಾರು ಮಾಡಿದ ಸೌಟು. ಅದರಿಂದ ಅದನ್ನ ಚೆನ್ನಾಗಿ ಕೆದಕಿ ಮೇಲೆ ಕೆಳಗೆ ಮಾಡ್ತಿರ್ತಾರೆ. ತಳ ಹೊತ್ತಬಾರ್ದು ಅಂತ. ಹೊತ್ತಿ ಕಮರ ವಾಸನೆ ಬರಬಾರ್ದಲ್ಲ, ಸೀದು ಹೋಗಬಾರ್ದು. ಯಾವುದದು ದರ್ವಿ ಅಂತ ಸೌಟು ಯಾವುದು ಅಲ್ಲಿ ಅಂದರೆ ಮಾಸ, ಋತುಗಳು, ತಿಂಗಳು, ದಿನ, ಹಗಲು, ರಾತ್ರಿ, ಅದಾದ್ಮೇಲೆ ಪಕ್ಷ, ತಿಂಗಳು, ದಕ್ಷಿಣಾಯಣ, ಉತ್ತರಾಯಣ ಬಂದುವಲ್ಲ. ಚೈತ್ರ, ವೈಶಾಖ, ಶ್ರಾವಣ, ಭಾದ್ರಪದ ಇವೇ ಮಾಸಗಳೇ ಅಲ್ಲಿ ಅದಕ್ಕೊಂದು ಸೌಟು. ಅದನ್ನು ಚೆನ್ನಾಗಿ ತಟ್ಟಿ ತಯಾರು ಮಾಡ್ತಾನೆ ಇದ್ದ ನಾವು. ಮಾಸರ್ತು ದರ್ವಿ ಪರಿಘಟ್ಟನೇನ ಆಯಿತು, ಎಲ್ಲ ಆಯಿತು. ಆ ಕಡಾಯಿ ಒಳಗೆ ಬಿದ್ದಿರುವ ತಿನಿಸು, ತಯಾರಾಗ್ತಾ ಇರೋ ತಿನಿಸು ಏನು ಹೇಳ್ರಿ, ಪದಾರ್ಥ ಯಾವುದದು? ಮತ್ತೆ ಅಡಿಗೆ ಮಾಡುವವನು ಯಾರು ಅದೊಂದು ಹೇಳ್ರಿ, ಭಾಳ ಮುಖ್ಯ. ಅಂದರೆ ಭೂತಾನಿ ಕಾಲಹ ಪಚತೀತಿ ವಾರ್ತಾ. ಆ ಬ್ರಹ್ಮಾಂಡ ಅನ್ನುವ ಕಡಾಯಿ ಒಳಗೆ ಇದ್ದವ ತಿನ್ನುವ ಪದಾರ್ಥಗಳು ಯಾವುದು ಅಂದರೆ ನಾವೇ, ಭೂತಗಳೇ. ಭೂತ ಪ್ರೇತಗಳಲ್ಲ, ನಾವೆಲ್ಲ ಜೀವರೇಣಿದ್ದೀವಲ್ಲ, ಆ ಕಡಾಯಿ ಒಳಗೆ ನಾವು ಬಿದ್ದಿದ್ದೀವಿ. ನಮ್ಮನ್ನು ಅವನು ಬೇಯಿಸ್ತಾ ಇದ್ದಾನೆ ಚೆನ್ನಾಗಿ. ಯಾರು ಅವನು? ಕಾಲನಾಮಕನಾದ ಪರಮಾತ್ಮನನ್ನು ಅಡಿಗೆಯವನು ಅಂತ ಉಪಾಸನೆ ಮಾಡ್ರಿ, ಅಕ್ಕಸಾಲಿಗ ಅಂತ ಉಪಾಸನೆ ಮಾಡ್ರಿ, ಕಮ್ಮಾರ ಅಂತ ಉಪಾಸನೆ ಮಾಡ್ರಿ, ರಾಜ ಅಂತ ಉಪಾಸನೆ ಮಾಡ್ರಿ. ಏನು ಅಣ್ಣ, ತಮ್ಮ, ತಂದೆ ಏನಂತ ಉಪಾಸನೆ ಮಾಡಿದ್ರು ಪರಮಾತ್ಮನಿಗೆಲ್ಲ ಸಲ್ತು. ಈಗ ಆ ಕಡಾಯಿಯೊಳಗೆ ನಮ್ಮನ್ನು ಬೇಯಿಸ್ತಿದ್ದಾನಲ್ಲ, ಇದು ಬಹಳ ಜಳ, ನಾವು ಇಲ್ಲಿ ಇರಲಾರೆವು ಅಂತ ತಪ್ಪಿಸ್ಕೊಂಡು ಹೊರಗೆ ಬಿದ್ದರೆ ಅದು ಸರಿಯಾಗಿ ಪಕ್ವ ಆಗೋದು ಯಾವಾಗ? ನಾವು ತಟ್ಟೆ ಒಳಗೆ ಬಂದು ಬಿದ್ದರೆ ಇದನ್ನು ಸರಿಯಾಗಿ ಬೆಂದಿಲ್ಲ ಬಿಡ್ರಿ ಅಂತ ಬಿಸಾಕಿಬಿಡ್ತಾರೆ. ಚೆನ್ನಾಗಿ ಬೆಂದು ತಯಾರಾಗಬೇಕು. ಬೆಂದ ಮೇಲೂ ಅವರೇನೋ ಅದನ್ನ ಇಟ್ಕೊಳ್ಳೋದಿಲ್ಲ, ಹೊರಗೆ ತೆಗೆದು ಹಾಕೇ ಬಿಡ್ತಾರೆ. ಯಾವ ಅಡಿಗೆಯವರು ಬೆಂದ ಮೇಲೆ ಅಲ್ಲೇ ಬಿಟ್ಟಿರೋದು. ನಮ್ಮನ್ನು ಯಾವಾಗ ಕಡಾಯಿಂದ ಹೊರಗೆ ತೆಗಿಬೇಕು, ಯಾವಾಗ ತೆಗಿಬಾರ್ದು ಅಂತ ಅವನಿಗೆ, ಆ ಅಡಿಗೆ ಅವನಿಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಕಾಲನಾಮಕ ಪರಮಾತ್ಮ ಅವನು. ಯಾವ ಕಾಲಕ್ಕೆ ಯಾರನ್ನು ಒಳಗೆ ಹಾಕಬೇಕು, ಯಾವ ಕಾಲಕ್ಕೆ ಯಾರನ್ನು ಹೊರಗೆ ತರಬೇಕು, ಯಾವಾಗ ಎಲ್ಲ ಅವನಿಗೆ ಗೊತ್ತಿದೆ. ನೋಡಿ ಎಷ್ಟು ಸುಂದರವಾದ ಒಂದು ವರ್ಣನೆ ಅದು. ಆ ಕಡಾಯಿಯಲ್ಲಿ ಎಲ್ಲರೂ ಇದ್ದಾರೆ. ದುರ್ಯೋಧನ ಇದ್ದಾನೆ, ಪಾಂಡವರಿದ್ದಾರೆ, ಇದ್ರು. ಈಗ ನಾವು ಇದ್ದೇವೆ. ಜೀವ ಅನಾದಿ ನಿತ್ಯ. ದುರ್ಯೋಧನನು ಜೀವ ಈಗೂ ಅಲ್ಲಿ ಇದ್ದೇ ಇದ್ದಾನೆ ಒಳಗೆ. ಪಾಂಡವರು ಅವರು ಜೀವ ಅನಾದಿ ನಿತ್ಯ ಅಂದರೆ ಅವರು ಎಲ್ಲ ಇದ್ದೇ ಇದ್ದಾರೆ. ಜಗತ್ತಿನ ದುಷ್ಟರು, ಸಜ್ಜನರು ಎಲ್ಲರೂ ಅಲ್ಲಿ ಇದ್ದೇ ಇದ್ದಾರೆ. ಎಲ್ಲರದು ವ್ಯಕ್ತಿತ್ವ ಅನ್ನೋದು ಪಕ್ವ ಆಗ್ತಾ ಇದೆ. ಅಲ್ಲಿ ಪಕ್ವ ಆದಮೇಲೆ ಆ ಬೆಂಕಿ ಆರಿಸ್ತಾನೆ, ಬಾಣ್ಲಿ ಕೆಳಗೆ ತಂದಿಡ್ತಾನೆ, ಮುಗೀತು ಇವತ್ತಿನ ಅಡುಗೆ ಮುಗೀತು. ಮತ್ತು ನಾಳೆ ಇನ್ನೊಂದು ಅಡುಗೆ ಅಂತ ಮತ್ತೊಂದು ಅಡುಗೆ ಶುರು ಮಾಡ್ತಾನೆ. ಯಾವ ಜೀವವೂ ಕೂಡ ಕಾಲಕ್ಕಿಂತ ಮುಂಚೆ, ಪಕ್ವ ಆಗುವ ಕಾಲಕ್ಕಿಂತ ಮುಂಚೆ ಅದೊಂದು ಹೊರಗೆ ಬರುವಂತಿಲ್ಲ, ಹೊರಗೆ ಬರ್ಲಿಕ್ಕೆ ಬಿಡೋದಿಲ್ಲ. ನಡುವೆ ನೋಡಿ ಚೆಕ್ ಮಾಡಿ ನೋಡ್ತಿರ್ತಾನೆ. ಪಕ್ವ ಆಗದೆ ಹೋದರೆ ಅದರಿಂದ ಆ ವಸ್ತುವಿನಿಂದ ಯಾರು ತಿನ್ನೋರಿಗೇನು ಉಪಯೋಗ ಇರೋದಿಲ್ಲ, ಯಾರಿಗೂ ಅದರಿಂದ ಏನು ಉಪಯೋಗ ಇಲ್ಲ. ಅದರಿಂದ ಕಬ್ಬಿಣ ಇರಲಿ, ಬೆಳ್ಳಿ ಇರಲಿ, ಬಂಗಾರ ಇರಲಿ, ಪಾದರಸ ಇರಲಿ, ಪ್ಲಾಟಿನಮ್ ಇರಲಿ, ಹಿತ್ತಾಳೆ, ತಾಮ್ರ ಇರಲಿ, ಒಂದು ಗಡಿಗೆ ಇರಲಿ, ತಿನ್ನುವ ಪದಾರ್ಥ ಇರಲಿ, ಏನೆಲ್ಲದಕ್ಕೂ ಕೂಡ ಬೆಂಕಿ ಬೇಕು. ಬೆಂಕಿ ಇಲ್ಲದೆ ಏನೂ ಕೆಲಸ ಆಗೋದಿಲ್ಲ. ಈ ಒಂದು ಎಲ್ಲ ಜೀವರನ್ನು ಪರಮಾತ್ಮ ಬೇಯಿಸ್ತಾ ಇದ್ದಾನೆ, ಕಾಲನಾಮಕನಾದ ಪರಮಾತ್ಮ ಬೇಯಿಸ್ತಾ ಇದ್ದಾನೆ ಅಂತೊಂದು ಸಿಂಗಲ್ ಲೈನಿನ ವಾರ್ತಾ ಇದರಲ್ಲಿ ನೋಡ್ರಿ. ಈ ವಾರ್ತಾದಲ್ಲಿ ಎಲ್ಲ ವಾರ್ತಾನೂ ಬಂತು. ಯಾರೊಬ್ರು ಸೋತದ್ದು ಬಂತು, ಯಾರೊಬ್ರು ಗೆದ್ದದ್ದು ಬಂತು, ಗೆದ್ದು ಮತ್ತೆ ಅಧಿಕಾರ ಕಳ್ಕೊಂಡದ್ದು ಬಂತು, ಯಾರೋ ಯಾರಿಗೋ ಏನಾದರೂ ಒಂದು ಒಳ್ಳೆಯ ಉಪಕಾರ ಮಾಡಿದರೆ ಅದು ಇದರಲ್ಲಿ ಬಂತು, ಯಾರೋ ಯಾರಿಗೋ ಅಪಕಾರ ಮಾಡಿದರೆ ಅದೂ ಬಂತು. ಜಗತ್ತಿನ ಎಲ್ಲ ಕಥೆಗಳೂ ಕೂಡ ಯಾರೋ ಯಾರನ್ನೋ ಮದುವೆ ಮಾಡಿಕೊಂಡ್ರು, ಯಾರೋ ಯಾರನ್ನೋ ಪ್ರೇಮಿಸಿದ್ರು, ಕಾಮಿಸಿದ್ರು, ಯಾರೋ ಯಾರಿಗೋ ಕಷ್ಟ ಕೊಟ್ಟರು, ಶೋಷಣೆ ಮಾಡಿದರು, ಏನೆಲ್ಲ ಇದ್ರೊಳಗೆ ಬಂತು. ಇದ್ರೊಳಗೆ ಬರದೇ ಇರುವ ವಾರ್ತೆಯೇ ಇಲ್ಲ. ಇದಕ್ಕಿಂತ ದೊಡ್ಡ ವಾರ್ತಾ ಏನಿದೆ? ಅದು ನಾವು ಮಾಧ್ಯಮದ ಮುಂದೆ ಕೂತ್ಕೊಂಡ್ರೆ ಪರಮಾತ್ಮ ಒಂದನ್ನು ಬಿಟ್ಟು ಉಳಿದದೆಲ್ಲ ನಮ್ಗೆ ನೆನಪಾಗ್ತದೆ. ಅಲ್ಲಿ ವ್ಯವಸ್ಥಾನೇ ಆಗಿರ್ತದೆ. ದೇವ್ರ ನೆನಪು ಮಾತ್ರ ಬರ್ತಿರೋದಿಲ್ಲ. ದೇವ್ರ ನೆನಪೊಂದು ಬರ್ತಿರೋದಿಲ್ಲ. ಆ ದೇವ್ರ ನೆನಪೊಂದು ಬಿಟ್ಟು ಉಳಿದ ಎಲ್ಲ ನೆನಪು ನಮಗೆ ಬರ್ತಿರ್ತವೆ. ಶಾಸ್ತ್ರ ಹೇಳ್ತದೆ ದೇವ್ರ ನೆನಪು ಅಂದ್ಕೊಳ್ಳಿ. ನಿಮ್ಮೊಂದು ವಾರ್ತೆ ಬೇಕಾದ್ರೆ ಕಾಲನಾಮಕನಾದ ಪರಮಾತ್ಮನ ವಾರ್ತೆಯನ್ನ ಕೇಳ್ರಿ. ಆಯಾ ಈ ವಾರ್ತೆಗಳನ್ನ ಕೇಳಿ ಏನು ಬಿಟ್ಟೇನು ಬಿಡಿ. ಅದನ್ನು ಕಾಲನಾಮಕನಾದ ಪರಮಾತ್ಮ ಸಂಸಾರವೆಂಬ ಕಡಾಯಿಯಲ್ಲಿ
ಇದನ್ನೆಲ್ಲ ಬೇಯಿಸ್ತಾ ಇದ್ದಾನೆ ಅಂತ ಎಚ್ಚರ ಇಟ್ಕೊಳ್ರಿ. ಹಾಗೆ ಎಚ್ಚರ ಇಟ್ಕೊಂಡದ್ದಾದ್ರೆ ನೀವು ಉದ್ಧಾರ, ಆ ವಾರ್ತೆಯನ್ನು ಕೇಳಿ ನೀವು ಉದ್ಧಾರ ಆಗ್ತೀರಿ. ಕೆಲಸಕ್ಕೆ ಬಾರದ ವಾರ್ತೆಗಳನ್ನು ಕೇಳಿ ಸಮಯ ಹಾಳು, ಮನೋ ನೆಮ್ಮದಿ ಹಾಳು, ಇದನ್ನೆಲ್ಲ ಓದಿ ಕೊನೆಗೆ ಅದನ್ನು ಕೇಳಿ ಕಿರಿಕಿರಿ ಆಗಿ ಬದಲಾಯಿಸಿದರೆ ಅದೇ ಇನ್ನೊಂದು ಮುಖ ಬದಲು, ಬಟ್ಟೆ ಬದಲು, ಊರು ಬದಲು, ಸನ್ನಿವೇಶ ಬದಲು, ವಿಷಯ ಅದೇ, ಮತ್ತಲ್ಲಿ ಏನು ಹೊಸದಿದೆ? ಬುದ್ಧಿ ಹಾಳು ಮಾಡ್ತವೆ, ಸಮಯ ಹಾಳು ಮಾಡ್ತವೆ, ಸಾಧನೆ ಇಲ್ಲ. ನಮ್ಮದೂ ಸಾಧನೆ ಇಲ್ಲ, ಅವ್ರದ್ದೂ ಸಾಧನೆ ಇಲ್ಲ. ಪರಮಾತ್ಮ, ಕಾಲನಾಮಕನಾದ ಪರಮಾತ್ಮ ಇದನ್ನೆಲ್ಲ ಬೇಯಿಸ್ತಾ ಇದ್ದಾನೆ ಎಲ್ಲ ಜೀವರನ್ನ ಅಂತ ತಿಳ್ಕೊಂಡ್ರೆ ನಮ್ಮ ಮನಸ್ಸಿಗೂ ಒಂದು ಸಮಾಧಾನ. ಅತ್ಯಂತ ಕಡು ಕಷ್ಟವನ್ನೇ ನಾವು ಅನುಭವಿಸ್ತಾ ಇದ್ದಾಗಲೂ, ಸುಖ ಅನುಭವಿಸ್ತಾ ಇದ್ದಾಗಲೂ, ಎರಡೂ ಇವು ನಾವು ಅನುಭವಿಸ್ತಿರುವ ಸುಖ ದುಃಖ ಎರಡೂ ಕೂಡ ಆ ಕಡಾಯಿಯಲ್ಲಿ ನಡೆದಿರುವ ಅಡುಗೆಯೇ. ಭಗವಂತನಿಗೆ ಗೊತ್ತಿದೆ ಯಾರನ್ನ ಯಾವಾಗ ಕೊಚ್ಚಬೇಕು, ಯಾವಾಗ ಯಾರನ್ನ ಹುರಿಬೇಕು, ಯಾರನ್ನ ಯಾವಾಗ ಬೇಯಿಸ್ಬೇಕು, ಎಲ್ಲ ಗೊತ್ತಿದೆ. ಹಸಿಯಾಗಿ ಕೆಲವು ತಿನ್ನುವ ವಸ್ತುಗಳು ಇರ್ತವೆ, ಅವನ್ನಾದರೂ ಹೇಗಿಡಬೇಕು ಅಂತಲೂ ಪರಮಾತ್ಮನಿಗೆ ಗೊತ್ತು. ಇದು ದೊಡ್ಡ ವಾರ್ತ. ಅದೇ ಇಲ್ಲಿ ಬಂದಿರುವಂಥ ಸ್ಥಾನೇಶು ಪ್ರತಪ್ತಂ ಸ್ಥಾನೇಶು ತದ್ದ್ರಷ್ಟಪದೇಶ ಮೇಪಿ. ದ್ರಷ್ಟ ಎಲ್ಲವನ್ನೂ ನೋಡ್ತಾ ಇದ್ದ ನಾವು. ಒಂದು ಆ ಕಡಾಯಿ ಒಳಗೆ ಬಿದ್ದಿರುವ ಒಂದು ಸಣ್ಣ ತುಣುಕು ಕೂಡ ಅಪಕ್ವಾಗದೆ ಹೊರಗೆ ಬರುವಂತಿಲ್ಲ. ಇನ್ಯಾವುದಾದ್ರೂ ಅಡುಗೆಯವನು ನಡುವೆ ಸ್ವಲ್ಪ ಅಲ್ಲಿ ಹೋಗಿ ಮತ್ತೆ ಬರ್ತೀನಿ ಅನ್ಬೋದು. ಅಸಿಸ್ಟೆಂಟ್ಗಳಿಗೆ ಹೋಗಿ ನೀವು ಸ್ವಲ್ಪ ನೋಡ್ರ ಉಪ್ಪು ಖಾರ ಹಾಕೋ ಹೊತ್ತಿಗೆ ನಾನು ಬರ್ತೀನಿ ಅನ್ಬೋದು. ಇವಂದು ಹಾಗಿಲ್ಲ. ಕಡಾಯಿಯನ್ನು ಇಟ್ಟು ಅದರೊಳಗೆ ನೀರು ಎಣ್ಣೆಯನ್ನು ಹಾಕಿ ಜೀವರನಲ್ಲಿ ಹಾಕಿ ಬೇಯಿಸಿ ಹೊರಗೆ ತರುವ ತನಕವೂ ಪೂರ್ಣವಾದ ಸೂಪರ್ವಿಷನ್ ಅವಂದೇ. ಅವನ ಪಕ್ಕದಲ್ಲಿ ಉಳಿದವರು ನಿಂತು ನೋಡ್ತಿರ್ತಾರೆ ಹೊರತು ಅವನು ಮಾತ್ರ ಸಂಪೂರ್ಣವಾಗಿ ದ್ರಷ್ಟ, ಸಾಕ್ಷಿ ಅವನೇ ಆಗ್ತಾನೆ. ಅವನಿಲ್ಲದೆ ಇದ್ಯಾವುದು ಕೂಡ ಆಗುವುದೇ ಇಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಪರಮಾತ್ಮನ ಸರ್ವಕರ್ತೃತ್ವ, ಅವನು ನಮ್ಮೊಳಗೆ ಬೆಂಕಿಯಂತೆ ನಿಂತು ಪ್ರೇರಣೆ ಮಾಡದೆ ಹೋದರೆ ಯಾವ ಕೆಲಸವೂ ಆಗೋದಿಲ್ಲ ಅನ್ನೋದನ್ನು ಭಾರತ ಮತ್ತು ಭಾಗವತಗಳ ಮೂಲಕ ನಾವು ಅರಿಬೇಕು. ಅದ್ರ ಜೊತೆಗೆ ಈ ಭಾದ್ರಪದ ಕೃಷ್ಣ ಏಕಾದಶಿ ದಿವಸ ನಾವೇನು ಶ್ರವಣ ಮಾಡಿದ್ದೀವಿ ಅದು ಆ ಕಾಲನಾಮಕರಾದಂತಹ ಪರಮಾತ್ಮನಿಗೆ ಅರ್ಪಿತವಾಗಿದೆ. ಶ್ರೀಕೃಷ್ಣ ಅರ್ಪಣ ಮಸ್ತು.